ಮುಟ್ಟೋದು ಮತ್ತು ಏನು ಚಪ್ಪಲಿಗಳನ್ನ ತೆಗೆದುಕೊಳ್ಳಕ್ ಬಂದಂತ ಗ್ರಾಹಕರಿದ್ದಾರಲ್ಲ ಅವರನ್ನ ದೇವರಿದ್ದಂಗೆ ಅವ್ರ ಕಾಲಗಳನ್ನ ಮುಟ್ಟಿದ್ರೆ ದೇವ್ರ ಪಾದ ಮುಟ್ಟೋದಷ್ಟೇ ನನಗೆ ಖುಷಿ ಆಗುತ್ತೆ. ಯಾಕಂದ್ರೆ ಅವರು ಇವತ್ತು ಚಪ್ಪಲಿ ತೆಗೆದುಕೊಂಡು ಹೋದ್ರೆ ಮಾತ್ರ ನನ್ನ ವೃತ್ತಿ ನಡೆಯುತ್ತೆ ಅಥವಾ ನನ್ನ ಜೀವನ ನಡೆಯುತ್ತೆ ಮತ್ತು ನನಗೆ ಹಂತಕ್ಕೆ ಬರ್ಲಿಕ್ಕೆ ಅವಂತವರೇ ಕಾರಣ ಆಗಿದ್ದಾರೆ. ನಾನು ಅವ್ರ ಚಪ್ಪಲಿ ಅವ್ರ ಕಾಲು ಮುಟ್ಟೋದು ಚಪ್ಪಲಿ ಹಾಕೋದು ನನ್ನ ಧರ್ಮ ಆಗೈತಿ. ಇದ್ರ ಬಗ್ಗೆ ನನ್ಗೆ ಮುಜುಗರ ಆಗೋದಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ ಹೇಳ್ತೀನಿ, ನನಗೆ ಒಂದ್ ವೇಳೆ ಹೊರಗಡೆ ಈ ಅಂಗಡಿ ಬಿಟ್ಟು ಹೊರಗಡೆ ಹೋಗಿ ಯಾರಾದ್ರೂ ನನ್ನ ಕಾಲು ಮುಟ್ಟುವಂತೆ ನನ್ನ ಕಾಲು ಮುಟ್ಟಿ ನೀವು ₹1 ಕೊಡ್ತೀನಿ ಅಂದ್ರು ನಾನು ಯಾವುದೇ ಪರಿಸ್ಥಿತಿಗೂ ಕಾಲು ಮುಟ್ಟೋದಿಲ್ಲ. ಯಾಕಂದ್ರೆ ಅದು ನನ್ನ ವೃತ್ತಿ ಅಲ್ಲ. ಇಲ್ಲಿ ಅಂಗಡಿಯಲ್ಲಿ ನನ್ನ ವೃತ್ತಿ ಅದು. ಮಾಲ್ನಲ್ಲಿ ಶಾಪ್ ನಲ್ಲಿ ಚಪ್ಪಲಿ ಮುಟ್ಟೋದು ಕಾಲು ಮುಟ್ಟೋದು ನನ್ನ ವೃತ್ತಿ ಧರ್ಮ. ಅದ್ರ ಹೊರಗಡೆ ಹೋದ್ರೆ ನೀನು ₹1 ಗಂಟೆ ದುಡ್ಡು ಕೊಡ್ತೇನೆ ಅಂದ್ರೂ ಸಹ ನಾನು ಯಾವುದೇ ಪರಿಸ್ಥಿತಿ ಒಳಗ ನಾನು ಯಾರ ಕಾಲನ್ನು ಮುಟ್ಟೋದಿಲ್ಲ, ಪಾದ ಮುಟ್ಟೋದಿಲ್ಲ. ಅದು ಯಾವುದೇ ದೊಡ್ಡ ವ್ಯಕ್ತಿಗೂ ಮುಟ್ಟೋದಿಲ್ಲ. ಅದು ನನ್ನ ವೃತ್ತಿ ಧರ್ಮ ಅಲ್ಲ, ಇದು ನನ್ನ ವೃತ್ತಿ ಧರ್ಮ ಅಂತ ಹೇಳ್ತಾರೆ. ನೋಡ್ರಿ, ಒಬ್ಬ ಚಪ್ಪಲಿ ಮಾರುವಂತ ಮಾಲಕರಿಗೆ ಈ ರೀತಿ ವೃತ್ತಿ ಬಗ್ಗೆ ಗೌರವ ಇರೋದಾದ್ರೆ ಅಂತ ಅದು ಪವಿತ್ರ ವೃತ್ತಿಯನ್ನು ಅವರು ನಂಬಿಕೊಂಡಿದ್ದಾರೆ. ನಾವು ಚಪ್ಪಲಿ ಅಂದ್ರೆ ಪರಿಸ್ತರದು ಅಂತ ಹೇಳ್ತೀವಿ. ಆದ್ರೆ ಖಂಡಿತವಾಗಿಯೂ ಇಂಥ ಮಕ್ಕಳ ಭವಿಷ್ಯವನ್ನ ಕಟ್ಟುವ, ಮಕ್ಕಳ ಬದುಕನ್ನು ನಿರ್ಮಿಸುವ ಉತ್ತಮವಂತ ಉದಾತ್ತವಂತ ವೃತ್ತಿಯಲ್ಲಿರುವಂತವರಿಗೆ ವೃತ್ತಿ ಗೌರವ ಇದ್ದು ಅಂದ್ರೆ ಖಂಡಿತವಾಗಿ ಗುಣಾತ್ಮಕವಂತ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಯೋಚನೆ. ಅದು ದಯಮಾಡಿ ನಮ್ಮೆಲ್ಲಾ ಶಿಕ್ಷಕ ಬಂಧುಗಳು ವೃತ್ತಿ ಗೌರವವನ್ನು ಹೊಂದಬೇಕು. ಆ ಮೂಲಕವಾಗಿ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಬೇಕು. ಆ ಮೂಲಕ ಗುಣಾತ್ಮಕ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ಏನು ಅನ್ನೋದನ್ನು ತೋರಿಸಬೇಕು ಅಂತಕ್ಕಂಥ ಯೋಚನೆ ಮಾಡಿ ಈ ಅಂಶಕ್ಕೆ ಬಿಟ್ಟು ನಾನು ಮುಂದಿನ ಅಂಶಕ್ಕೆ ಜಂಪ್ ಆಗ್ತಾ ಇದ್ದೆ. ಏನಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳಲ್ಲಿ ನಾವು ಕ್ವಾಲಿಟಿ ಎಜುಕೇಶನ್ ಕಾಣ್ತಾ ಇಲ್ಲ ಅನ್ನೋದು ನೋಡಿದಾಗ ಕೆಲವು ನಮ್ಮ ಕೈ ಕಲಿಯುವಂತ ಮಕ್ಕಳು, ಅದು ಪ್ರೈಮರಿ ಇರ್ಬೋದು ಅಥವಾ ಹೈಸ್ಕೂಲ್ ಇರ್ಬೋದು, ಮಕ್ಕಳು ನೋಡ್ತಿರ್ತಾರೆ ಏನಂದ್ರೆ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳೋದಿಲ್ಲ. ನಾವು ಒಂದಿಷ್ಟು ಗದರಿಸಿದ್ರು ಯಾಕೆ ಗದರಿಸ್ತಾರೆ ಅಂತ ತಿಳ್ಕೊಂಡು ಕೇಳುವಂತ ರೀತಿಯೊಳಗೆ ಮಾತನಾಡ್ತಾರೆ. ಅಥವಾ ಒಂದಿಷ್ಟು ಹೊಡೆದ್ರು ಅಥವಾ ನಾವೇನೋ ತರಗತಿ ಕೋಣೆಯಲ್ಲಿ ಒಂದಿಷ್ಟು ಏನೋ ಸಂದರ್ಭಕ್ಕನುಸಾರವಾಗಿ ನಾವು ಒಂದಿಷ್ಟು ಜಬರಿಸಿದ್ರು ಮಕ್ಕಳು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ನಮ್ಮನ್ನ ಒಂಥರ ಕೆಂಪ್ ಮಾಡಿ ನೋಡ್ತಾರೆ. ಆ ನಂತರ ನಮ್ಮ ಮಾತುಗಳನ್ನು ಕೇಳದೇ ಇರುವಂತದ್ದು, ಅಥವಾ ಹಿರಿಯರ ಬಗ್ಗೆ ಗೌರವ ಇರದೇ ಇರುವಂತದ್ದು, ಅಥವಾ ತಂದೆ ತಾಯಿಗಳನ್ನ ಸರಿಯಾಗಿ ಪ್ರೀತಿಯಿಂದ ನೋಡ್ಕೊಳ್ಳದೇ ಇರುವಂತದ್ದು, ಚಿಕ್ಕ ವಯಸ್ಸಿನಲ್ಲಿ ಮಾಡಬಾರದ ಕೆಲಸವನ್ನ ಮಾಡುವಂತದ್ದು, ಅಥವಾ ಸಮಾಜದಲ್ಲಿ ವಿಧ್ವಂಸ ಕಾರ್ಯದಲ್ಲಿ ನಮ್ಮ ಮಕ್ಕಳು ತೊಡಗುವಂತದ್ದು, ಅಥವಾ ಸರಿಯಾಗಿ ಓದದೇ ಇರುವಂತದ್ದು, ಒಟ್ಟಾರೆ ಈ ರೀತಿ ಆಗುವಂತದ್ದು ನೋಡ್ಕೊಂಡಾಗ ಎಲ್ಲ ಒಂದ್ ಕಡೆ ನಮ್ಮ ಮಕ್ಕಳಿಗೆ ಮೌಲ್ಯ ಕಡಿಮೆ ಆಗಿದೆ, ಮೌಲ್ಯದಲ್ಲಿ ಕುಸಿತ ಆಗಿದೆ ಅಂತಕ್ಕಂಥದ್ದು ನಮ್ಗೆ ಕಾಣ್ತದ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಮೌಲ್ಯದಲ್ಲಿ ಕುಸಿತ ಉಂಟಾಗಿದೆ ಅಂತ ಹೇಳಿದ್ರೆ ನಾವು ಕ್ವಾಲಿಟಿ ಎಜುಕೇಶನ್ ಕೊಡುವಲ್ಲಿ ಎಡವಿದೇವಿ ಅಂತ ಅರ್ಥ. ಹಾಗಾದ್ರೆ ಗುಣಾತ್ಮಕ ಶಿಕ್ಷಣ ಇಲ್ಲದಕ್ಕಾಗಿನೇ ಮಕ್ಕಳು ಈ ರೀತಿ ಬಿಹೇವ್ ಮಾಡ್ತಾರೆ, ನಮ್ಮ ಸಮಾಜದಲ್ಲಿ ಈ ರೀತಿ ವರ್ತಿಸ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಗುಣಾತ್ಮಕ ಶಿಕ್ಷಣದ ಕೊರತೆ ಆಗಿದೆ ಅಂತ ಅರ್ಥ. ಹಾಗಾದ್ರೆ ಇಂಥ ಮಕ್ಕಳ ಒಂದು ಅನ್ವಾಂಟೆಡ್ ಬಿಹೇವಿಯರ್ಗೆ ನಾನು ಶಿಕ್ಷಕನಾದಂತವ್ರು ಯಾವ ರೀತಿಯಾಗಿ ಅವನಿಗೆ ಉತ್ತಮವಾದ ಶಿಕ್ಷಣ ಕೊಡೋದ್ರ ಮೂಲಕವಾಗಿ ಅಥವಾ ಗುಣಾತ್ಮಕ ಶಿಕ್ಷಣ ಕೊಡೋದ್ರ ಮೂಲಕವಾಗಿ ನನ್ನ ವ್ಯಕ್ತಿತ್ವವನ್ನು ತೋರಿಸ್ಕೊಳ್ಬೇಕು, ಆ ಮೂಲಕ ಮಕ್ಕಳ ಬದುಕಿಗೆ ನಾನು ಒಳ್ಳೆ ಭವಿಷ್ಯ ಆಗಬೇಕು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದಾಗ ನನ್ನ ಪ್ರಕಾರ ಶಿಕ್ಷಕನಾದಂತವನು ಮೊದಲನೇದಾಗಿ ತಾನು ಮೌಲ್ಯವನ್ನ ಹೊಂದಿರ್ಬೇಕಾಗತ್ತೆ. ಅದಕ್ಕೆ ನಾನು ಹೇಳ್ತಾರೆ ಏನಂದ್ರೆ ವ್ಯಾಲ್ಯೂಸ್ ಬರೀ ಹೇಳೋದಲ್ರಿ, ಅದನ್ನ ನಾವು ಅಳವಡಿಸ್ಕೊಳ್ಬೇಕು. ಬರೀ ಹೇಳೋದು ಬಹಳ ಸುಲಭ, ಹೇಳೋದೆಲ್ಲರೂ ಹೇಳ್ತಾರಲ್ಲ. ಯಾಕಂದ್ರೆ ಬುದ್ಧಿಯನ್ನ ಹೇಳುವಷ್ಟು ಧಾರಾಳವಾಗಿ ತತ್ವೋಪದೇಶ ಮಾಡೋ ಧಾರಾಳವಾಗಿ ಜಗತ್ನ ಯಾರು ಏನ್ ಹೆಚ್ಚಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಹೆಚ್ಚಿಕೊಡ್ತಾರೆ. ಯಾಕಂದ್ರೆ ಫ್ರೀ ಇರುತ್ತೆ. ಹಂಗ ನಾವು ತರಗತಿ ಕೋಣೆಯಲ್ಲಿ ಅದ್ರ ಸಲುವಾಗಿ ನಾವು 45 ನಿಮಿಷ ಹೋಗಿ ಬರೀ ಬುದ್ಧಿ ಹೇಳೋದಾದ್ರೆ ಹಂಗಾರೆ ನೀನೇನು ಅಂತ ಪ್ರಶ್ನೆ ಮಕ್ಕಳಿಗೆ ಬರ್ಬಾರ್ದು. ಅದಕ್ಕೆ ನಾನು ಏನು ಹೇಳ್ತೇನೋ ಅದನ್ನ ನಾನು ಆಗಿರ್ಬೇಕು. ಅದಕ್ಕೆ ವ್ಯಾಲ್ಯೂಸ್ ಆರ್ ನಾಟ್ ಟಾಟ್, ದೇ ಆರ್ ಪ್ರಾಕ್ಟೀಸ್ಡ್ ಅಂತಕ್ಕಂಥ ಒಂದು ಮಾತಿದೆ. ವ್ಯಾಲ್ಯೂಗಳನ್ನ ಬರೀ ಹೇಳೋದಲ್ರಿ, ವ್ಯಾಲ್ಯೂಗಳನ್ನ ನಾನು ಅಳವಡಿಸ್ಕೊಳ್ಳೋದ್ರಿ. ನಾನು ಇಟ್ಬಿಟ್ರೆ ಮಕ್ಕಳು ಅದ್ರ ಪ್ರಕಾರ ಕಲ್ಕೊಂಡ್ ಬಿಡ್ತಾರೆ. ಅಲ್ಲಿ ನಾ ಹೀಗಿರು ಹಾಗಿರು ಅಂತ ತಿಳ್ಕೊಂಡು ಹೇಳೋದಕ್ಕಿಂತ ನಾನೇ ಇಟ್ಬಿಟ್ರೆ ಖಂಡಿತ ಮಕ್ಕಳನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ ಬರ್ತಾರೆ. ಸಾಮಾನ್ಯ ಇರುತ್ತೆ, ಹಂಗೆ ಇರುತ್ತೆ. ಉದಾಹರಣೆಗೆ ಸರಿಯಾದ ಸಮಯಕ್ಕೆ ಬರ್ರಿ ಅಂತ ಮಕ್ಕಳಿಗೆ ಹೇಳೋದೇ ಬೇಡ. ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ನಾವು ಹೋಗ್ಬಿಟ್ರೆ ನಮ್ ಸರ್ ಸರಿಯಾಗಿ ಟೈಮ್ ಬರ್ತಾರಪ್ಪ, ನಾವು ಕರೆಕ್ಟ್ ಹೋಗ್ಬೇಕು ಅಂತಕ್ಕಂಥ ವಿಷಯ ಸಹಜವಾಗಿ ಬರುತ್ತೆ. ಅದಕ್ಕೆ ಸಾಮಾನ್ಯವಾಗಿ ನಮ್ಮ ವ್ಯಾಲ್ಯೂ ನಮ್ಮನ್ನ ಅಳವಡಿಸ್ಕೊಳ್ಬೇಕು, ನಾವು ಅಳವಡಿಸ್ಕೊಳ್ಬೇಕು. ನಮ್ಮ ಮೂಲಕ ಖಂಡಿತವಾಗಿ ಒಳ್ಳೆ ರೀತಿಯಿಂದ ಅವರಿಗೆ ವ್ಯಕ್ತಿತ್ವವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ವ್ಯಾಲ್ಯೂಗಳನ್ನ ಮೌಲ್ಯಗಳನ್ನ ನಾವು ಅಳವಡಿಸಿಕೊಂಡ್ರೆ ಮಾತ್ರ ನಾವು ಉತ್ತಮವಾದಂತಹ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನನ್ನ ಹತ್ರ ಏನೈತೋ ಅದನ್ನ ಮಾತ್ರ ನಾನು ಕೊಡ್ಲಿಕ್ಕೆ ಸಾಧ್ಯ, ನನ್ನ ಹತ್ರ ಇಲ್ಲದನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನನ್ನ ಒಂದು ತಂಬಿಗೆ ಒಳಗ ಅಥವಾ ಒಂದು ಚಳಿ ಒಳಗ ನಾನು ಹಾಲಿದ್ರೆ ಹಾಲು ಕೊಡ್ತೀನಿ, ನೀರಿದ್ರೆ ನೀರು ಕೊಡ್ತೀನಿ, ಮಜ್ಜಿಗಿದ್ರೆ ಮಜ್ಜಿಗೆ ಕೊಡ್ತೀನಿ, ಇನ್ನೊಂದಿದ್ರೆ ಇನ್ನೊಂದು ಕೊಡ್ತೀನಿ. ನನ್ನ ಹತ್ರ ಏನೈತೆ ಅದನ್ನೇ ಕೊಡ್ತೀನಿ ಅಲ್ರಿ. ಆ ರೀತಿ ಒಳಗ ನನ್ನ ಹತ್ರ ಮೌಲ್ಯ ಇತ್ತು ಅಂದ್ರೆ ನಾ ಖಂಡಿತವಾಗಿ ಮೌಲ್ಯದ ಬಗ್ಗೆನೇ ಮಕ್ಕಳಿಗೆ ಹೇಳ್ತೀನಿ. ನನ್ನ ಹತ್ರ ಮೌಲ್ಯ ಇಲ್ಲ ಅಂದ್ರೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಪಾಠದಾಗ ಐತಿ ಅಂತ ಹೇಳೋದಲ್ಲ,
ಅದು ಪಾಠದಾಗ ಇರದೇ ಇದ್ರು ಸಹ ನನ್ನ ಹತ್ರ ಇತ್ತು ಅಂದ್ರೆ ಖಂಡಿತವಾಗಿ ನಾನು ಅದನ್ನ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತೇನೆ ಟೀಚರ್ಸ್ಗೆ. ಅದಕ್ಕೆ ನಾವು ಇನ್ನೊಬ್ರಿಗೆ ಹೇಳೋದಕ್ಕಿಂತ ಮುಂಚೆ ಡೂ ಆಸ್ ಐ ಸೇ ಅನ್ನೋದ್ರ ಬದಲಾಗಿ ಡೂ ಆಸ್ ಐ ಸೇ, ಡೋಂಟ್ ಡೂ ಆಸ್ ಐ ಡೂ ಅಂತ ಶಬ್ದಗಳನ್ನು ಹೇಳೋದ್ರ ಬದಲಾಗಿ ಡೂ ಆಸ್ ಐ ಡೂ, ಡೂ ಆಸ್ ಐ ಸೇ ಅಂತಕ್ಕಂಥ ಮಾತನ್ನ ಮಾಡ್ಕೊಳ್ಳೋದು ಒಳ್ಳೇದು ಅಂತ ತಿಳ್ಕೊಂಡು, ನಾನ್ ಹೇಳದಂಗ ಮಾಡು, ನಾ ಮಾಡ್ದಂಗ ಮಾಡ್ಬೇಡ ಅನ್ನೋದ್ರ ಬದಲಾಗಿ ನಾನು ಹೇಳದಂಗ ಮಾಡು, ನಾನ್ ಮಾಡ್ದಂಗ ಮಾಡು ಅಂತ ತಿಳ್ಕೊಂಡು ಹೇಳಿ ನಮ್ ತತ್ವ ಆಗಿತ್ತು ಅಂದ್ರೆ ಖಂಡಿತವಾಗಿ ಗುಣಾತ್ಮಕ ಶಿಕ್ಷಣವನ್ನ ಖಂಡಿತ ಮಗು ನನಗೆ ಗೊತ್ತಿಲ್ಲದೆ ತಾನೇ ಕಲಿಯುತ್ತೆ. ಅದು ಶಿಕ್ಷಕ ಆ ರೀತಿ ಪಾತ್ರ ವಹಿಸಿರ್ತಾನೆ, ಅವನ ಪ್ರಭಾವ ಬೀಳ್ತಾರೆ. ಅದರಷ್ಟೊಳಗೆ ಈ ರೀತಿ ಬದಲಾವಣೆ ಆಗ್ಬೇಕು ಅಂತ. ಅದಕ್ಕೆ ಹೇಳ್ತಾರೆ ಟೀಚಿಂಗ್ ಈಸ್ ಅನ್ ಆರ್ಟ್ ಆಫ್ ಹಾರ್ಟ್ ಅಂತ. ಟೀಚಿಂಗ್ ಅನ್ ಆರ್ಟ್ ಆಫ್ ಹಾರ್ಟ್ ಅಂದ್ರೆ ಹೃದಯಕ್ಕೆ ತಾಗುವಂತ ಶಿಕ್ಷಣವೇ ನಿಜವಾದ ಶಿಕ್ಷಣ ಅಂತ ತಿಳ್ಕೊಂಡು ಹೇಳ್ತಾರೆ. ಹೃದಯಕ್ಕೆ ತಾಗುವ ಶಿಕ್ಷಣವೇ ನಿಜವಾದ ಶಿಕ್ಷಣ. ಅದಕ್ಕೆ ನಮ್ಮ ಇನ್ನೊಂದು ಮಾತಾಡ್ತಾರೆ, ನಮ್ಮ ಅರಿಸ್ಟಾಟಲ್ ಹೇಳ್ತಾರೆ, ಸಾಕ್ರೆಟಿಸ್ ಒಂದು ಮಾತು ಬಹಳ ಪರಿಣಾಮಕಾರಿಯಾಗಿ ವಿಚಾರ ಮಾಡುವಂತಹದ್ದು ಒಂದು ಮಾತೇನಂದ್ರೆ, ಗಿವಿಂಗ್ ಎಜುಕೇಶನ್ ಟು ದಿ ಮೈಂಡ್ ವಿತೌಟ್ ಗಿವಿಂಗ್ ಎಜುಕೇಶನ್ ಟು ದಿ ಹಾರ್ಟ್ ಇಟ್ ಇಸ್ ನಾಟ್ ಎಜುಕೇಶನ್ ಎಟ್ ಆಲ್. ನೋಡ್ರಿ ಎಷ್ಟು ಚೆನ್ನಾಗಿದೆ. ಗಿವಿಂಗ್ ಎಜುಕೇಶನ್ ಟು ದಿ ಮೈಂಡ್ ವಿತೌಟ್ ಗಿವಿಂಗ್ ಎಜುಕೇಶನ್ ಟು ದಿ ಹಾರ್ಟ್ ಇಟ್ ಇಸ್ ನಾಟ್ ಎಟ್ ಆಲ್ ಎಜುಕೇಶನ್. ಅದು ಎಜುಕೇಶನ್ ಅಲ್ಲ. ನೀವು ಬರೇ ಮನಸ್ಸಿಗೆ ಕೊಡುವಂತ ಶಿಕ್ಷಣ, ಹೃದಯಕ್ಕೆ ಕೊಡದನೆ ಮನಸ್ಸಿಗೆ ಕೊಡುವಂತ ಶಿಕ್ಷಣ ಅಲ್ಲ. ಅಂದ್ರೆ ನಮ್ಮ ಮಕ್ಕಳಲ್ಲಿ ಬರೀ ಜಾಣ್ಮೆಯನ್ನು ಬೆಳೆಸ್ಕೊಳ್ಬಾರ್ದು, ಮಕ್ಕಳಲ್ಲಿ ಕೇವಲ ಬುದ್ಧಿವಂತಿಕೆಯನ್ನು ಬೆಳೆಸಬಾರ್ದು, ಬರೀ ಮಾರ್ಕ್ಸ್ ಓರಿಯೆಂಟೆಡ್ ಅಂತ ಬೆಳೆಸಬಾರ್ದು. ಮಕ್ಕಳು ಕೇವಲ ನಾನು ತುಂಬಾ 100 ತಗದೆ ಅಂತ ತಿಳ್ಕೊಂಡು ಹೇಳಿ ಆ ಒಂದು ಬುದ್ಧಿವಂತಿಕೆಯನ್ನು ಮಾತ್ರ ಬೆಳೆಸೋದ್ರ ಸಲುವಾಗಿ ಬಿಟ್ಟು, ಬುದ್ಧಿವಂತಿಕೆಯನ್ನು ಮಾತ್ರ ಬೆಳೆಸೋದನ್ನು ಬಿಟ್ಟು ಹೃದಯವಂತಿಕೆಯನ್ನು ಬೆಳೆಸುವಂತ ಕೆಲಸ ಮಾಡ್ಬೇಕು. ಬುದ್ಧಿವಂತಿಕೆ ಜೊತೆಗೆ ಹೃದಯವಂತಿಕೆಯನ್ನು ಬೆಳೆಸಿದ್ರೆ ಮಾತ್ರ ಖಂಡಿತವಾಗಿಯೂ ನಮ್ಮ ಮಕ್ಕಳಲ್ಲಿ ಉತ್ತಮವಾದ ಮೌಲ್ಯದ ಶಿಕ್ಷಣ ಮತ್ತು ಗುಣಾತ್ಮಕ ಶಿಕ್ಷಣ, ಆ ಗುಣಾತ್ಮಕ ಶಿಕ್ಷಣವನ್ನು ಶಿಕ್ಷಕ ಯಾವ ರೀತಿ ಕೊಡಬಲ್ಲ, ಅವನು ಒಳ್ಳೆ ಪಾತ್ರವನ್ನು ಯಾವ ರೀತಿ ನಿರ್ವಹಿಸಬಲ್ಲ ಅಂತ ತಿಳ್ಕೊಂಡು ಹೇಳಿ ಆ ರೀತಿ ಆಗ್ಲಿಕ್ಕಾಗತ್ತೆ. ಆದಷ್ಟು ದಯಮಾಡಿ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಶಿಕ್ಷಕ ತಾನು ಆದರ್ಶ ಆಗಿರ್ಬೇಕು, ತಾನು ಮೌಲ್ಯಯುತವಾಗಿರ್ಬೇಕು, ತಾನು ಮಾದರಿಯಾಗಿರ್ಬೇಕು, ತನ್ನ ಇರುವಿಕೆನೇ ಅದಿರ್ಬೇಕು. ಇನ್ನೊಬ್ಬರು ಉದಾಹರಣೆ ಕೊಡೋದ್ರ ಬದಲಾಗಿ ತಾನೇ ಉದಾಹರಣೆ ಆಗುವಂತ ಪ್ರಯತ್ನ ಮಾಡಬೇಕು. ಅಂದ್ರೆ ಖಂಡಿತವಾಗಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣದ ಪರಿಣಾಮ ತನ್ನಿಂದಾನೇ ಆಗ್ಬಿಡುತ್ತಾರೆ. ಅಲ್ಲಿ ಯಾರು ಹೇಳ್ಬೇಕು ಅಂತಿಲ್ಲ, ನಮ್ಮ ಇರುವಿಕೆನೇ ರೀತಿ ಖಂಡಿತವಾಗಿ ನಿಮ್ ಮನೆಯೊಳಗೂ ಸಹ ನಿಮ್ ಮಕ್ಕಳಿಗೆ ನೀವು ಹೇಳೋದು ಬೇಡ, ನೀವು ದಿನನಿತ್ಯ ಏನ್ ಮಾಡ್ತೀವಿ ನಿಮ್ಮ ಮಕ್ಕಳು ಕಲ್ತ್ ಬಿಡ್ತಾರೆ. ಇಲ್ಲಪ್ಪ ಅವ್ರ ತಂದೆ ತಾಯಿಗಳು ಚೆನ್ನಾಗಿದ್ದಾರೆ, ಅವ್ರ ಸಂಸ್ಕಾರವಂತರಿದ್ದಾರೆ, ಮಕ್ಕಳು ಸರ್ವ ಅದನ್ನ ಇರ್ತಾರೆ. ಅದಕ್ಕೆ ಸಹಜವಾಗಿ ತಂದೆ ತಾಯಿಗಳಿದ್ದಂಗೆ ಮಕ್ಕಳು ಇರ್ತಾರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಹಂಗೆ ನೀನಿದ್ದಂಗೆ ನಿಮ್ ಮಕ್ಕಳು ಇರ್ತಾರೆ, ನಿಮ್ ಶಾಲಾ ಮಕ್ಕಳಾಗಿರ್ಬೋದು, ನಿಮ್ ಮನೆಯ ಮಕ್ಕಳಾಗಿರ್ಬೋದು. ಅದಕ್ಕೆ ಶಿಕ್ಷಕನಾದಂತೂ ಮೌಲ್ಯಯುತವಂತ ವ್ಯಕ್ತಿತ್ವವನ್ನು ಹೊಂದಿದ್ರೆ ಖಂಡಿತವಾಗಿಯೂ ಒಳ್ಳೆ ರೀತಿಯಿಂದ ಗುಣಾತ್ಮಕ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತಕೊಂಡು ಒಂದ್ ಮಾತು. ಆನಂತರ ನಾನು ಏನ್ ಹೇಳ್ತೀನಿ ಅನ್ನೋದಕ್ಕಿಂತ ನಾನು ಹೇಗಿದ್ದೀನಿ ಅನ್ನೋದು ಬಹಳ ಮುಖ್ಯ, ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ವಾಟ್ ಅ ಟೀಚರ್ ಈಸ್ ಮೋರ್ ಇಂಪಾರ್ಟೆಂಟ್ ವಾಟ್ ಹಿ ಟೀಚರ್ಸ್ ಅಂತಕ್ಕಂಥ ಒಂದ್ ಮಾತಿದೆ. ವಾಟ್ ಅ ಟೀಚರ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ಹಿ ಟೀಚರ್ಸ್ ಅಂತ. ಅಂದ್ರೆ ಶಿಕ್ಷಕ ಏನ್ ಹೇಳ್ತಾನ ಅನ್ನೋದಕ್ಕಿಂತನೂ ಅವ್ನು ಹೆಂಗದಾನ ಅನ್ನೋದು ಬಹಳ ಮುಖ್ಯ ಐತಿ. ಈಗ ನಾನು ಹಂಗಿರೋ ಅಂತ ಹೇಳಿದ ನೀ ಹೆಂಗಾಗಿ ಅಂತ ಮಕ್ಕಳು ಪ್ರಶ್ನೆ ಮಾಡ್ತಾರೆ. ಖಂಡಿತವಾಗಿ ಇವತ್ತಿನ ಮಕ್ಕಳು ಅಷ್ಟು ಸುಲಭವಾಗಿ ನಮ್ಮ ಅಪಘಾತ ಅಂತ ಭಾವಿಸ್ಕೊಳ್ಳೋದು ಬೇಡ. ನಾನು ಹೇಳಿದ್ರೆ ಎಲ್ಲವನ್ನು ವೇದವತ್ತವಾಗಿ ನಮ್ಮ ಟೀಚರ್ ದೇವರು ಅಂತ ತಿಳ್ಕೊಂಡೆಲ್ಲ ಅಪಘಾತ ಅಂತ ಕೂಡ ಅವ್ರಿಗೆ ಏನ್ ಹೇಗೆ ಏಕೆ ಅನ್ನೋ ಪ್ರಶ್ನೆ ಮಾಡುವಂತ ಮನಸ್ಸು ಬಂದಿದೆ. ಎಲ್ಲಾ ಕಡೆಯಿಂದ ಅದು ಹುಡ್ತಾ ಇದೆ ಮಕ್ಕಳಿಗೆ. ಮೊದಲಿನಿಂದ ಮುಗ್ಧರುವಂತ ಮಕ್ಕಳು ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಎದುರು ಇಲ್ಲ. ಅವ್ರು ತುಂಬಾ ಬೆಳವಣಿಗೆ ಆಗುವಂತಹ, ತುಂಬಾ ತಿಳುವಳಿಕೆ ವಾತಾವರಣ, ವೈಜ್ಞಾನಿಕ ತಂತ್ರಜ್ಞಾನದಲ್ಲಿ ಬೆಳೆದಂತಹ ಮನಸ್ಸನ್ನು ಹೊಂದಿರುವಂತಹ ಮಕ್ಕಳಿದ್ದಾರೆ. ಹೀಗಾಗಿ ಅವ್ರು ನಮ್ಮನ್ನು ಯಾಕಂತ ಪ್ರಶ್ನೆ ಮಾಡ್ತಾರೆ, ಹೆಂಗಂತ ಪ್ರಶ್ನೆ ಮಾಡ್ತಾರ, ಏನು ಅಂತ ಪ್ರಶ್ನೆ ಮಾಡ್ತಾರ, ಎಲ್ಲಿಗೆ ಅಂತ ಕೇಳ್ತಾರ. ಈ ಹಲವಾರು ಪ್ರಶ್ನೆ ಮಾಡುವ ಮನಸ್ಸನ್ನ ಹೊಂದಿದಂತ ಮಕ್ಕಳು ನೀನ್ ಹಿಂಗಿರು ಅಂತ ಹೇಳಿ ನೀನ್ ಹೆಂಗರ ಇದ್ರೆ ಖಂಡಿತವಾಗಿ ನಿನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನೀನ್ ಆ ರೀತಿ ಗುಣಾತ್ಮಕ ಕಲಿಕೆನ ಅವ್ರ ಮೇಲೆ ಪರಿಣಾಮ ಬೀರಕ್ಕೆ ಹೇಳಲ್ಲ. ಆದ್ರೆ ಒಂದ್ ವೇಳೆ ನೀನ್ ಇರುವಿಕೆನ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಮಕ್ಕಳು ನಿನ್ನ 100% ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ನಿನ್ನ ಪ್ರಭಾವ ಖಂಡಿತವಾಗಿರುತ್ತೆ. ಅವ್ರು ಒಂದ್ ದಿವಸ ಹೇಳ್ತಾರೆ, ನಮ್ ಸರ್ ನೀವ್ ಹಿಂಗಿದ್ರಿ, ನಮ್ ಗುರುಗಳು ಹಿಂಗಿದ್ರು, ಅವ್ರ ಇರುವಿಕೆ ನನ್ನ ಮೇಲೆ ಪ್ರಭಾವ ಬೀರುತ್ತೆ, ಇವತ್ತ ಹಿಂಗಾಗ್ಲಿಕ್ಕೆ ನಮ್ ಸರ ಕಾರಣ ಅಂತ ತಿಳ್ಕೊಂಡು ಹೇಳ್ತಾರೆ. ಅದು ಗುಣಾತ್ಮಕ ಕಲಿಕೆಯಲ್ಲಿ ಮಕ್ಕಳ ಮೇಲಾಗುವಂತ ಪರಿಣಾಮ ಮಕ್ಕಳು ಶಿಕ್ಷಕರ ಮೂಲಕ. ಇದು ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಇನ್ನು ಅದ್ರ ಜೊತೆಗೆ ನನಗೆ ಅಂತ ಹೇಳಿದ್ರೆ ಶಿಕ್ಷಕರಿಗೆ ಟೈಮ್ ಸೆನ್ಸ್ ಇರ್ಬೇಕು. ಬಹಳ ಮುಖ್ಯವಾಗಿ ಇವತ್ತು ನಾವು ಸಾಮಾನ್ಯ BO ಅಂತ ಅಥವಾ DDT ಅವರಿಗೆ ಏನಪ್ಪಾ ಅಂದ್ರೆ ಶಿಕ್ಷಕರು ಸರಿಯಾಗಿ ಸಮಯಕ್ಕೆ ಹೋಗೋದಿಲ್ಲ, ಶಾಲೆಗೆ ತರಗತಿ ಕೊನೆಗೆ ಹೋಗೋದಿಲ್ಲ, ಬೇರೆ ಶಾಲೆಯಿಂದ ಹೊರಗೆ ಹೋಗ್ತಾರೆ, ಹಿಂಗೆ ಒಂದೊಂದು ದೂರ ಬರ್ತಿರ್ತಾರೆ. ಅದನ್ನ ನೋಡ್ಲಿಕ್ಕಾಗಿ ಆ ರೀತಿ ಯೋಚನೆ ಇರಬಾರ್ದು. ಏನಂದ್ರೆ ಶಿಕ್ಷಕ ರೈಟ್ ಟೈಮ್ ಶಾಲೆಗೆ ಹೋಗ್ಬೇಕು,
ಶಾಲೆ ಪೂರ್ಣ ತಾನು ತಾಳದಿಂದ ಕೆಲಸ ಮಾಡ್ಬೇಕು, ಸಾಯಂಕಾಲ 4:30 ಆದ್ಮೇಲೆ ಮನೆಗೆ ಬರ್ಬೇಕು. ಇದು ಒಂದು ಪದ್ಧತಿ ರೂಢಿ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಸಾಮಾನ್ಯ ನಮ್ಮ ಟೀಚರ್ಸ್ ಕೇಳ್ತಿರ್ತೇನೆ ಅಂದ್ರೆ ನಾವ್ ಯಾಕೆ ರೈಟ್ ಟೈಮ್ ಶಾಲೆಗೆ ಹೋಗ್ಬೇಕು ಅಂತ. ಕೆಲವ್ರು ಹೇಳ್ತಾರೆ ಇಲ್ಲ BO ವಿಸಿಟ್ ಮಾಡ್ಬಿಟ್ರೆ ಎಲ್ಲರೂ ಕ್ಲಿಕ್ ಮಾಡ್ಬಿಟ್ಟಾರ ಅಂತ, ಅಥವಾ ಶಿಕ್ಷಣ ಸೈನಿಕರು CRPಗಳು ಬಂದು ಅಥವಾ ಇನ್ನೊಬ್ರು ಯಾರೋ ಉಸ್ತುವಾರಿ DDP ಅಥವಾ ಡೈಟ್ ನರಿಂಗ್ ಬಂದ್ರೆ ನಮ್ಗೆ ಎಲ್ಲಿ ಕ್ಲಿಕ್ ಮಾಡ್ಬಿಡ್ತಾರ ರೈಟ್ ಟೈಮ್ ಹೋಗ್ಬೇಕು ಅಂತ, ಅಥವಾ SDVCರು ನಿಂತಿರ್ತಾರೆ ಅದಕ್ಕೆ ರೈಟ್ ಟೈಮ್ ಹೋಗ್ಬೇಕು, ಅಥವಾ ಹೆಡ್ ಮಾಸ್ಟರ್ ಯಾಕೆ ಲೇಟ್ ಅಂತ ಕೇಳ್ತಾರೆ ಅದಕ್ಕೆ ಅಂತ ಕೇಳ್ಬೇಕು. ಈ ರೀತಿ ಯೋಚನೆ ಮಾಡ್ತಾರೆ. ನಾನ್ ಮಾತ್ರ ಇದನ್ನ ಒಪ್ಪೋದಿಲ್ಲ. ಯಾಕಂದ್ರೆ ನನ್ನ ಪ್ರಕಾರ ನಾನ್ ಯಾಕೆ ರೈಟ್ ಟೈಮ್ ಶಾಲೆಗೆ ಹೋಗ್ಬೇಕು ಅಂತ, ನಾನ್ ಟೀಚರ್ ಆದ್ರೆ, ನಾನು ಇವನ್ ಆಫೀಸರ್ ಸಹ ಹೌದು, ನಾನ್ ರೈಟ್ ಟೈಮ್ ನನ್ನ ಕಚೇರಿಗೆ ಹೋಗ್ಬೇಕು, ನನ್ನ ಶಾಲೆಗೆ ಹೋಗ್ಬೇಕು. ಕಾರಣ ಇಷ್ಟೇ, ನನ್ನಿಂದ ವೃತ್ತಿ ಗೌರವ ಇದೆ, ನಂದೊಂದು ಪವಿತ್ರವಾದ ವೃತ್ತಿಲಿದ್ದೇನೆ. ನಾನು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋದ್ರೆ ನನ್ನನ್ನು ನೋಡಿ 100 ಜನ ಕಲಿತಾರಪ್ಪ, ಆ ದೃಷ್ಟಿಯೊಳಗೆ ನಾನು ಲೇಟ್ ಆಗಿ ಹೋಗ್ಬಾರ್ದು, ರೈಟ್ ಟೈಮ್ ಹೋಗ್ಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ಬೇಕು ನಾನು. ನೀವು ಇನ್ನೊಬ್ಬರ ಸಲುವಾಗಿ ಹೆಡ್ ಮಾಸ್ಟರ್ BO ಇನ್ನೊಬ್ಬ ಅಧಿಕಾರಿಗಳು ಬರ್ತಾರೆ ಅಂತ ತಿಳ್ಕೊಂಡು ಅವ್ರ ಸಲುವಾಗಿ ನೀನ್ ಅವ್ರ ಸಲುವಾಗಿ ನೌಕರಿ ಮಾಡ್ತಾ ಇಲ್ಲಪ್ಪ, ನೀನ್ ನಿನ್ ಸಲುವಾಗಿ ಮಾಡ್ತೀಯ, ನಿನ್ ಗೌರವ ಹೆಚ್ಚು ಮಾಡ್ಕೊಳ್ತೀಯ, ನಿನ್ ಗೌರವಕ್ಕೆ ನಿಮ್ ವೃತ್ತಿ ಒಂದು ಗೌರವ ಇದೆ. ಆ ದೃಷ್ಟಿಯೊಳಗೆ ನಿನ್ನ ಗೌರವನ ಕಾಪಾಡೋ ಸಲುವಾಗಿ, ನಿನ್ನ ವ್ಯಕ್ತಿತ್ವಕ್ಕೆ ಬೆಲೆ ಬರುವ ಸಲುವಾಗಿ ನೀನು ರೈಟ್ ಟೈಮ್ ಶಾಲೆಗೆ ಹೋಗ್ಬೇಕು ಅಂತಕ್ಕಂಥ ಯೋಚನೆ ನಾನ್ ಮಾತ್ರ ನಂಗೆ ಮಾಡ್ಕೊಂಡು ನಮ್ಮ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡ್ತೇನೆ. ನಾ ಎಲ್ಲಾ ಶಿಕ್ಷಕರಿಗೆ ವೇದಿಕೆ ಮೇಲೆ ವಿನಂತಿ ಮಾಡ್ಕೊಳ್ತೇನೆ, ನಾವು ಇನ್ನೊಬ್ಬರ ಸಲುವಾಗಿ ರೈಟ್ ಟೈಮ್ ಹೋಗೋದ್ ಬೇಡ. ನಾವು ನಮಗಾಗಿ, ನಮ್ಮ ವೃತ್ತಿ ಗೌರವಕ್ಕಾಗಿ, ನಮ್ಮ ವ್ಯಕ್ತಿತ್ವವನ್ನ ಹೆಚ್ಚಿಸಿಕೊಳ್ಳೋ ಸಲುವಾಗಿ, ನಮ್ಮ ವ್ಯಕ್ತಿತ್ವ ಗೌರವ ಬರುವುದರ ಸಲುವಾಗಿ ನಾವು ರೈಟ್ ಟೈಮ್ ಶಾಲೆಗೆ ಹೋಗ್ಬೇಕು ಅಂತಕ್ಕಂಥ ವಿಚಾರ. ಇನ್ನೆರಡನೇದಾಗಿ ನಾವು ರೈಟ್ ಟೈಮ್ ಹೋಗೋದ್ರಿಂದಾಗಿ ನಮ್ಮ ಕುಟುಂಬಕ್ಕೊಂದು ಗೌರವ ಬರುತ್ತೆ. ನಮ್ಮನ್ನ ಹಡದವರಿಗೆ, ನಮ್ಮನ್ನ ಹೆತ್ತವರಿಗೆ, ನಮ್ಮನ್ನ ಈ ಸಮಾಜಕ್ಕೆ ಕೊಟ್ಟಂತಹ ನಮ್ಮ ತಂದೆ ತಾಯಿಗೆ ಒಂದು ಗೌರವ ಬರುತ್ತೆ. ಏನಂದ್ರೆ ಅಡ್ಡಿಲ್ಲಪ್ಪ, ಒಳ್ಳೆ ಮೇಷ್ಟ್ರು ನಮ್ಗೆ ಊರಿ ಸಿಕ್ಕಾರ, ನಿಮ್ ತಂದೆ ತಾಯಿ ಅಂತ ಒಳ್ಳೆಯವರು, ಅವ್ರು ಒಳ್ಳೆ ಸಂಸ್ಕಾರ ಕೊಟ್ಟಾರ ಅಂತ ಹೇಳ್ತಾರೆ. ಒಂದ್ ವೇಳೆ ತಡ ಹೋದ್ರೆ ನಿಮ್ಗೆ ಅವರಪ್ಪ ಅವ್ರು ಏನ್ ಕಲ್ಸಿಲ್ಲ ನಿಮ್ಗಂತ, ನೀವು ಟೈಮ್ ಸೆನ್ಸೇ ಕಲ್ಸಿ, ಇವನ್ ಒಳಗೆ ಬಿಟ್ಟ ನಮ್ಮೂರ ಬಂದು ಇವರಪ್ಪ ಅವರು ಹೆಂಗಿದ್ದಾರೋ, ಇವನ ಹಿಂಗಿರ್ಬೇಕು, ಅವರಪ್ಪ ಅವರು ಹೆಂಗಿದ್ದಾರ ಅಂತ ಹೇಳಿ ನಮ್ಮ ತಂದೆ ತಾಯಿಗಳ ಬಗ್ಗೆ ಅಗೌರವ ಆಗ್ಬಿಡುತ್ತೆ ನಾವು ಲೇಟ್ ಹಾಕೊಂಡ್ರೆ. ಒಂದ್ ವೇಳೆ ನಾವು ರೈಟ್ ಟೈಮ್ ಹೊಂಟ್ರೆ ನಮ್ಮ ತಂದೆ ತಾಯಿಗಳಿಗೆ ಗೌರವ ಬರುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ನಮ್ಮ ತಂದೆ ತಾಯಿಗಳಿಗೆ ಗೌರವ ಬರುವ ಹಾಗೆ ಇರ್ಬೇಕು ಅಂದ್ರೆ ನಾವು ರೈಟ್ ಟೈಮ್ ಶಾಲೆಗೆ ಹೋಗ್ಬೇಕು, ಪೂರ್ಣ ಪ್ರಮಾಣದಲ್ಲಿ ಕ್ಲಾಸ್ ರೂಮ್ ಇರಬೇಕು, ಮತ್ತು ಮಕ್ಕಳಿಗೆ ಒಳ್ಳೆ ಚೆನ್ನಾಗಿ ಕಲಿಸ್ಬೇಕು ಅಂತಕ್ಕಂಥ ಮನಸ್ಥಿತಿ ಇರುತ್ತೆ. ಜೊತೆಗೆ ನನಗೆ ಕಲಿಸಿದ ಗುರುಗಳು ಇದ್ದಾರೆ, ನನಗೆ ಒಳ್ಳೆ ಸಮಯ ಪ್ರಜ್ಞೆಯನ್ನು ಬೆಳೆಸುವಂತ ನಮ್ಮ ಶಿಕ್ಷಕರಿದ್ದಾರೆ, ಅವ್ರಿಗೆ ಗೌರವ ಬರುವ ಸಲುವಾಗಿ ನಾ ರೈಟ್ ಟೈಮ್ ಶಾಲೆಗೆ ಹೋಗ್ತೀನಿ ಅಂತಕ್ಕಂಥ ವಿಚಾರ. ಜೊತೆಗೆ ನನ್ನ ಸ್ನೇಹಿತರು, ನನ್ನ ಕುಟುಂಬದವರು, ನನ್ನ ವಾತಾವರಣ, ನನ್ನ ಬೆಳೆದ ರೀತಿ, ನನ್ನ ಇರುವಿಕೆ, ಎಲ್ಲರ ಸಲುವಾಗಿ ನನ್ಗೆ ಒಳ್ಳೆ ಗೌರವ ಇದಪ್ಪ. ನನ್ನೆಲ್ಲ ಫ್ರೆಂಡ್ಸಿಗೆ ಒಂದು ಗೌರವ ಇದೆ. ನಾ ರೈಟ್ ಟೈಮ್ ಹೋಗೋದ್ರಿಂದ ಅವ್ರ ಗೌರವ ಹೆಚ್ಚಾಗ್ತದೆ. ಆ ದೃಷ್ಟಿಯೊಳಗೆ ನಾ ರೈಟ್ ಟೈಮ್ ಹೋಗ್ಬೇಕು ಅಂತ ಹೇಳ್ತೇನೆ. ಈ ಮನಸ್ಥಿತಿ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಈ ಮನಸ್ಥಿತಿ ಚೇಂಜ್ ಮಾಡ್ಕೋಬೇಕು. ನಾವು ಇನ್ನೊಬ್ಬರ ಸಲುವಾಗಿ ಹೋಗೋದ್ರ ಬದಲಾಗಿ ನನ್ನ ವ್ಯಕ್ತಿತ್ವ, ನನ್ನ ಕುಟುಂಬದ ವ್ಯಕ್ತಿತ್ವ, ನಮ್ಮ ತಂದೆ ತಾಯಿಗಳ ವ್ಯಕ್ತಿತ್ವವನ್ನು ಹೆಚ್ಚು ಮಾಡೋ ಸಲುವಾಗಿ ನಾವು ರೈಟ್ ಟೈಮ್ ಶಾಲೆಗೆ ಹೋದ್ರೆ ಬಹುಶಃ ಅದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮಕ್ಕಳ ಮೇಲೆ ಪ್ರಭಾವ ಇರುತ್ತೆ. ಏನಂದ್ರೆ ನಮ್ಮ ಸರ್ ಬಹಳ ಸಮಯಕ್ಕೆ ಮಹತ್ವ ಕೊಡ್ತಾರೆ ಅಂತ ಹೇಳಿ ನಮ್ಮನ್ನು ಫಾಲೋ ಮಾಡ್ತಾರೆ. ಆ ಮೂಲಕ ಗುಣಾತ್ಮಕ ಶಿಕ್ಷಣ ನನ್ನ ಪಾತ್ರ ಇರುತ್ತೆ ಅಂತ ಹೇಳಿ ನನ್ನ ಭಾವನೆ ಆಗಿದೆ. ಇನ್ನು ಇದ್ರ ಜೊತೆಗೆ ತರಗತಿ ಕೋಣೆಯಲ್ಲಿ ನಾವು ಶಾಲೆಗೆ ಇರ್ತೀವಲ್ಲ, ಯೂಶಲಿ ನನ್ನ ಪ್ರಕಾರ ಒಬ್ಬ ಶಿಕ್ಷಕನ ವ್ಯಕ್ತಿತ್ವನೇ ನಿಜವಾದ ಗುಣಾತ್ಮಕ ಕಲಿಕೆ ಪೂರಕ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗಿ ನೀನು ಕಲಿಸೋದಕ್ಕಿಂತ ನೀನು ಇರುವಿಕೆ ಬಹಳ ಮುಖ್ಯ. ಯಾಕಂದ್ರೆ ನೀನ್ ಹೆಂಗಿರ್ತೀಯ ಅದನ್ನೇ ಕಲಿಸ್ತೀಯ. ಯಾಕಂದ್ರೆ ಯೂಶಲಿ ಏನ್ ಹೇಳ್ತಾರೆ, ಕಾನ್ಸಿಯಸ್ಲಿ ವಿ ಟೀಚ್ ವಾಟ್ ವಿ ನೋ, ಅನ್ಕಾನ್ಸಿಯಸ್ಲಿ ವಿ ಟೀಚ್ ವಾಟ್ ವಿ ಆರ್ ಅಂತ. ನೋಡಿ ಎಷ್ಟು ಚಂದ ಮಾತಿದೆ. ಕಾನ್ಸಿಯಸ್ಲಿ ವಿ ಟೀಚ್ ವಾಟ್ ವಿ ನೋ, ಅನ್ಕಾನ್ಸಿಯಸ್ಲಿ ವಿ ಟೀಚ್ ವಾಟ್ ವಿ ಆರ್ ಅಂತ. ಅಂದ್ರೆ ನಾವು ಗೊತ್ತಿದ್ದು ತಿಳುವಳಿಕೆಯಿಂದ ಪುಸ್ತಕದಲ್ಲಿರುವಂತ ವಿಚಾರಗಳನ್ನ ಹೇಳಕ್ ಪ್ರಯತ್ನ ಮಾಡ್ತೀವಿ. ಆದ್ರೆ ನಮ್ಗೆ ಅರಿವಿಲ್ಲದಂಗೆ, ನಮ್ಗೆ ತಿಳುವಳಿಕೆ ಇಲ್ಲದಂಗೆ, ನಮ್ಗೆ ಅನ್ಕಾನ್ಸಿಯಸ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ನಾವು ಏನೋ ಅದನ್ನೇ ಮಕ್ಕಳಿಗೆ ಹೇಳೋ ಪ್ರಯತ್ನ ಮಾಡ್ತೀವಿ. ಗುಣಾತ್ಮಕ ಶಿಕ್ಷಣ ಸಿಗಬೇಕಾಗಿತ್ತು ಅಂತ ಹೇಳಿದ್ರೆ ನಾನು ಏನೋ ಅದು ಪ್ರಭಾವ ಇರುತ್ತೆ. ನಾನು ಎದುರುಗಡೆ ಪುಸ್ತಕ ಇರ್ಬೋದು, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಕನ್ನಡ ಏನೋ ಇರ್ಬೋದು, ಆ ಪುಸ್ತಕದ ಇರೋ ವಿಚಾರಗಳನ್ನ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ ಆ ಪುಸ್ತಕದ ಇದ್ದಂಗೆ. ಆದರೆ ನಿಜವಾಗಿ ನನ್ನ ವೈಯಕ್ತಿಕ ಯೋಚನೆಗಳು, ನನ್ನ ಇರುವಿಕೆ, ನನ್ನ ಪರ್ಸನಾಲಿಟಿ, ನನ್ನ ವ್ಯಕ್ತಿತ್ವ ಖಂಡಿತವಾಗಿ ಆ ವಿಷಯಗಳ ಮೂಲಕ, ಆ ಪುಸ್ತಕದ ಮೂಲಕ ನಮ್ಗೆ ಅರಿವಿಲ್ಲದಂಗೆ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಆ ದೃಷ್ಟಿಯೊಳಗೆ ನನ್ನ ಇರುವಿಕೆ ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಆ ದೃಷ್ಟಿಯೊಳಗೆ ನಾನು ಏನು ಹೇಳಿಕೆ ಅನ್ನೋದಕ್ಕಿಂತ ನನ್ನ ಇರುವಿಕೆನ ಬಹಳ ಮುಖ್ಯ ಅಂತ ನನ್ನ ಮಾತಿನಲ್ಲಿ, ನನ್ನ ಉಪನ್ಯಾಸದಲ್ಲಿ ತುಂಬಾ ಒತ್ತಿ ಹೇಳ್ತಾ ಇದ್ದೇನೆ. ಅದಕ್ಕೆ ನನ್ನ ಇರುವಿಕೆನೇ ಬಹಳ ಮುಖ್ಯ. ಒಬ್ಬ ಶಿಕ್ಷಕರ ಇರುವಿಕೆ ಮಕ್ಕಳ ಗುಣಾತ್ಮಕ ಶಿಕ್ಷಣದ ಮೇಲೆ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಆ ದೃಷ್ಟಿಯೊಳಗೆ
ಶಿಕ್ಷಕನಾದಂತ ಉತ್ತಮವಂತ ವ್ಯಕ್ತಿತ್ವನೇ ಹೊಂದಿರಬೇಕು. ಆ ಮೂಲಕ ಒಳ್ಳೆ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸಾಧ್ಯ, ಮಕ್ಕಳು ಒಳ್ಳೆ ರೀತಿ ಬೆಳಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರ. ಇದ್ರ ಜೊತೆಗೆ ತರಗತಿ ನಾವು ಎಲ್ಲಾ ರೀತಿಯಿಂದ ಶಿಕ್ಷಕನಾದಂತ ಎಲ್ಲರೂ ಹೊಂದಾಣಿಕೆ ಮನೋಭಾವನೆ ಇರ್ಬೇಕ್ರಿ. ನಾವು ಸಾಮಾನ್ಯವಾಗಿ ಈ ಗುಣಾತ್ಮಕ ಕಲಿಕೆ ಕಡಿಮೆ ಯಾಕೆ ಆಗತ್ತೆ ಅಂದ್ರೆ ಒಂದ್ಸಲ ನೋಡ್ಲಿಕ್ಕಾಗಿ ಶಿಕ್ಷಕರಿಗೆ ಹೊಂದಾಣಿಕೆ ಇರೋದಿಲ್ಲ, ಹೆಡ್ ಮಾಸ್ಟರ್ ಶಿಕ್ಷಕರ ಮಧ್ಯೆ ಹೊಂದಾಣಿಕೆ ಇರೋದಿಲ್ಲ, ಶಿಕ್ಷಕರ ಮಧ್ಯೆ ಗುಂಪಿಸಮ್ ಇದಾವೆ, ಅಲ್ಲಿ ಗ್ರೂಪ್ಗಳಿದ್ದಾವೆ. ಅಲ್ಲಿ ಶಾಲೆಯಾಗ ಒಂದ್ ಗ್ರೂಪ್ ಇರಂಗಿಲ್ಲ, ಹೆಡ್ ಮಾಸ್ಟರ್ ಕಡೆ ಒಂದು ಗ್ರೂಪ್, ಸೀನಿಯರ್ ಟೀಚರ್ ಕಡೆ ಒಂದು ಗ್ರೂಪ್, ಇನ್ನೊಂದು ಗ್ರೂಪ್ ಮಾಡ್ಕೊಂಡು ಒಬ್ಬರನ್ನೊಬ್ರು ಟೀಕಾ ಮಾಡೋದು, ಒಬ್ಬರ ಬಗ್ಗೆ ಮಾತನಾಡೋದು, ಇನ್ನೊಬ್ಬರ ಬಗ್ಗೆ ಮಾತನಾಡೋದು, ಈ ರೀತಿ ಮಾತನಾಡ್ತಾರೆ. ಈವನ್ ಮಕ್ಕಳ ಮುಂದೂ ಸಹ ಇನ್ನೊಬ್ಬರ ಶಿಕ್ಷಕರ ಬಗ್ಗೆ ಕೀಳಾಗಿ ಮಾತನಾಡುವಂತ ಉದಾಹರಣೆಗಳನ್ನು ನೋಡಿಕೊಂಡು ಶಿಕ್ಷಕರ ಜಗಳಗಳೇ ಕಚೇರಿಗಿಂತ ಬಂದಿದ್ದನ್ನ ನಾವು ಸಾಕಷ್ಟು ಅಧಿಕಾರಿಗಳು ನೋಡ್ತಾ ಇದ್ವಿ. ಆ ದೃಷ್ಟಿಯೊಳಗ ನನ್ನ ವಿಚಾರ ಅಂದ್ರೆ ಶಿಕ್ಷಕರು ನಾವೇನ್ರಿ ನಾವು ಮನೆಯ ನೆಮ್ಮದಿಯಿಂದ ಜೀವನ, ಮನೆಗೆ ಹೋಗಿ ನೆಮ್ಮದಿಯಿಂದ ರಾತ್ರಿ ನಿದ್ದೆ ಮಾಡ್ಬೇಕು ಅಂತ ಹೇಳಿದ್ರೆ ಶಾಲೆಗಿರುವಂತ ಎಲ್ಲಾ ಜೊತೆಗೆ ಚಂದ ಹೊಂದಾಣಿಕೆ ಮಾಡ್ಕೋಬೇಕ್ರಿ. ನಾವು ಹೆಡ್ ಮಾಸ್ಟರ್ ಕೂಡ ಸಣ್ಣ ಪುಟ್ಟ ಕಿರಿಕಿರಿ ಮಾಡ್ಕೊಳ್ಳೋದು, ಇತರೆ ಶಿಕ್ಷಕರು ಕೂಡ ಕಿರಿಕಿರಿ ಮಾಡ್ಕೊಳ್ಳೋದು, STMC ಕೂಡ ಕಿರಿಕಿರಿ ಮಾಡ್ಕೊಳ್ಳೋದು, ಸಾರ್ವಜನಿಕ ಪಾಲಕರು ಕೂಡ ಕಿರಿಕಿರಿ ಮಾಡ್ಕೊಳ್ಳೋದು, ಹಿಂಗೆಲ್ಲ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಕಿರಿಕಿರಿ ಮಾಡ್ಕೊಂಡ್ರೆ ಮನೆಗೆ ಹೋಗಿ ಅದ್ರ ಎಫೆಕ್ಟ್ ಫ್ಯಾಮಿಲಿ ಮೇಲೆ ಆಗ್ಬಿಡುತ್ತೆ. ಆ ದೃಷ್ಟಿಯೊಳಗೆ ನಿಮ್ಗೆ ಉತ್ತಮ ಜೀವನ ಆಗಲ್ಲ. ಒಂದ್ ವೇಳೆ ನಿಮ್ದು ಈ ರೀತಿ ಯೋಚನೆ ಆಗಿತ್ತು ಅಂದ್ರೆ ಖಂಡಿತವಾಗಿ ಮಕ್ಕಳು ಸಹ ಅದನ್ನೇ ಮಾಡ್ಕೊಳ್ತಾ ಹೋಗ್ತಾರೆ. ನೀವು ನಿಮ್ಮಲ್ಲಿ ಇನ್ನೊಬ್ರು ಕೂಡ ಹೊಂದಾಣಿಕೆ ಮಾಡಿಕೊಳ್ಳಲಾರದ ಮನಸ್ಥಿತಿ ಇತ್ತು ಅಂದ್ರೆ ನಿಮ್ಮಂತ ಶಿಕ್ಷಕರ ಪ್ರಭಾವ ಮಕ್ಕಳ ಮೇಲೆ ಆತಂದ್ರೆ ಮಕ್ಕಳು ಖಂಡಿತವಾಗಿನೂ ನಿಮ್ಮನ್ನೇ ಬೆಳೆಸಿಕೊಂಡು ಹೋಗೋದ್ರೆ ಎರಡು ಮಾತಿನಿಲ್ಲ. ಆ ದೃಷ್ಟಿಯೊಳಗೆ ನಮ್ಮ ಕಳಕಳಿ ವಿನಂತಿ ಏನಂತೇವೆ, ನೀವು ಗುಣಾತ್ಮಕ ಶಿಕ್ಷಣದ ನಿಮ್ಮ ಪಾತ್ರ ಪರಿಣಾಮಕಾರಿ ಮಕ್ಕಳಿಗೆ ಕಲಿಸಿ ಆಗ್ಬೇಕಾಗಿತ್ತಂದ್ರೆ ನೀವೆಲ್ಲರೂ ಕೂಡ ಪ್ರೀತಿಯಿಂದ ಇರಬೇಕು. ಎಲ್ಲರೂ ನಮ್ಮೂರಂತ ಹೋಗ್ಬೇಕು. ಅಲ್ಲಿ ಮಕ್ಕಳಾಗಿರ್ಬೋದು, ಪಾಲಕರಾಗಿರ್ಬೋದು, ಇತರ ಶಿಕ್ಷಕರಾಗಿರ್ಬೋದು, STMC ಆಗಿರ್ಬೋದು, ಎಲ್ಲರೂ ಪ್ರೀತಿಯಿಂದ ಹೋಗುವಂತ ಗುಣ ಇದ್ರೆ ನಮ್ ಸರ್ ಬಹಳ ಒಳ್ಳೆಯವರದಾರಪ್ಪ, ಅವರೆಲ್ಲರೂ ಪ್ರೀತಿನ ನೋಡ್ತಾರೆ. ನಮ್ಮ ನೋಡ್ಬೇಕು ಅಂತಕ್ಕಂಥ ಮನಸ್ಥಿತಿ ನೀವು ಹೇಳಿದ್ರು ತಾನೇ ಬರುತ್ತೆ. ನೀವು ಹೇಳ್ಬೇಕಾಗಿಲ್ಲ, ಅದನ್ನ ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ನಾನು ಹೇಳಿದಾಗಲ್ಲ ವ್ಯಾಲ್ಯೂಸ್ ಆರ್ ನಾಟ್ ಟಾಟ್, ದೇ ಆರ್ ಪ್ರಾಕ್ಟೀಸ್ ಅಂತ ಹೇಳಿದ್ನ. ಹಂಗ ನೀನು ಹೇಳೋದ್ರ ಬದಲ ಹಂಗಿದ್ಬಿಟ್ರೆ ನೀವ್ ನೋಡಿ ಮಕ್ಕಳು ಕಲ್ತ್ ಬಿಡ್ತಾರೆ. ಆ ದೃಷ್ಟಿಯೊಳಗೆ ನಿಮ್ ಮನೋಭಾವನೆ ಈ ರೀತಿ ಬದಲಾಗಬೇಕು ಅಂತಕ್ಕಂಥ ವಿಚಾರ. ಇದ್ರ ಜೊತೆಗೆ ಇನ್ನ ಇದು ವ್ಯಕ್ತಿತ್ವದ ಭಾಗ ಆದ್ರೆ ಇನ್ನು ಹೇಳುವುದ್ರ ಭಾಗ ಇನ್ನೊಂದಿದೆ. ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ನಮ್ಮ ಮಕ್ಕಳು ಗುಣಾತ್ಮಕ ಶಿಕ್ಷಣ ಯಾಕೆ ಸಿಗೋದಿಲ್ಲ, ಮಕ್ಕಳು ಎಲ್ಲರೂ ಯಾಕೆ ಕಲಿಯಂಗಿಲ್ಲ ಅಂತ ಹೇಳಿದ್ರೆ ಯೂಶಲಿ ನಾವು ಟೀಚರ್ಸ್ ತರಗತಿ ಮಾಡಿ ಪಾಠ ಮಾಡ್ತೀವಿ. ಪಾಠ ಮಾಡೋ ಹೊತ್ನಾಗ ನಾವು ಎಲ್ಲರಿಗೂ ಗುಂಪಿಟ್ಕೊಂಡು ಪಾಠ ಮಾಡ್ತೀವ? ವಿ ಮಸ್ಟ್ ಥಿಂಕ್ ಇಟ್. ನಾವು ಇಡೀ ತರಗತಿ ಪಾಠ ಮಾಡ್ತೀವಿ, ಆದ್ರೆ ಪ್ರತಿಯೊಬ್ಬ ಮಗು ಪಾಠ ಮಾಡ್ತೀವೇನೋ ಅಂತ ಪ್ರಶ್ನೆ ಮಾಡ್ಬೇಕು. ಒಬ್ಬ ಯುರೋಪ್ ಖಂಡದಲ್ಲಿ ಬೆಸ್ಟ್ ಮೇಸ್ಟ್ರಿ ಒಂದು ಬೆಸ್ಟ್ ಟೀಚರ್ ಅವಾರ್ಡ್ ಸಿಗುತ್ತೆ. ಅವ್ರಿಗೆ ನಿಮ್ಗೆ ಯಾಕೆ ಬೆಸ್ಟ್ ಟೀಚರ್ ಅವಾರ್ಡ್ ಸಿಕ್ತು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ವಾಟ್ ಈಸ್ ಯುವರ್ ಸ್ಪೆಷಲ್ ಅಂತ ಕೇಳಿದಾಗ ಅವ್ರು ತಮ್ಮ ಸ್ಪೆಷಾಲಿಟಿ ಬಗ್ಗೆ ಹೇಳ್ತಾರೆ. ಏನಂತ ಹೇಳಿದ್ರೆ ಏನಿಲ್ಲ, ನನ್ನ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಾನು ಅವ್ರು ಹೇಳಿದ ಮಾತು ಬಹಳ ಚಂದ ತಿಳ್ಕೊಡ್ರಿ ಎಲ್ಲ ಟೀಚರ್ಸ್. ಏನಂದ್ರೆ ಐ ವಿಲ್ ನಾಟ್ ಟೀಚ್ at 25 students of a class. Instead of I will teach a class of 25 students ಅಂತ ಅವ್ರು ಹೇಳಿದ ಮಾತು ನನಗೆ ತುಂಬಾ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹ ವಾಕ್ಯ ಇದೆ. ಏನಂದ್ರೆ ಅವ್ರು ಹೇಳ್ತಾರೆ, ಒಬ್ಬ ಪ್ರತಿಭಾವಂತ ಪ್ರಶಸ್ತಿ ಪಡೆದಂತಹ ಯುರೋಪ್ ಖಂಡದಲ್ಲಿ ಫೇಮಸ್ ಆದಂತಹ ಒಬ್ಬ ಶಿಕ್ಷಕನು ಪ್ರಶಸ್ತಿ ಬಂದಾಗ ಯಾಕ ನಿನ್ ವಿಶೇಷತೆ ಅಂತ ಕೇಳಿದಾಗ ಪತ್ರಿಕೆಯವರು ಕೇಳಿದಾಗ ಹೇಳಿದ ಮಾತು, ನನ್ನ ವಿಶೇಷ ಏನಂತ ಹೇಳಿದ್ರೆ ಐ ವಿಲ್ ನಾಟ್ ಟೀಚ್ 25 students of a class. Instead of I will teach a class of 25 students ಅಂತ. ಹಿಂಗಾದ್ರೆ ನಾನು ಕನ್ನಡದ ಮತ್ತೊಂದ್ಸರಿ ಸರಿ ಮಾಡಿ ಹೇಳೋ ಪ್ರಯತ್ನ ಮಾಡ್ತೀನಿ. ನಾನು 25 ವಿದ್ಯಾರ್ಥಿಗಳುಳ್ಳ ತರಗತಿಗೆ ಪಾಠ ಮಾಡೋದಿಲ್ಲ, ಅದರ ಬದಲಾಗಿ ತರಗತಿಗೆ 25 ವಿದ್ಯಾರ್ಥಿಗಳು ಪಾಠ ಮಾಡ್ತೀನಿ ಅಂತ. ನೋಡಿ ಎಷ್ಟು ಚಂದ ಮಾತಿನ ಒಬ್ಬ ಟೀಚರ್ ಬೆಸ್ಟ್ ಅವಾರ್ಡ್ ಯಾಕೆ ಸಿಕ್ತು ಇದೇ ಕಾರಣಕ್ಕೆ. ಏನಂದ್ರೆ 25 ಮಕ್ಕಳುಳ್ಳ ತರಗತಿ ಪಾಠ ಮಾಡೋದಿಲ್ಲ, ಆದ್ರೆ ತರಗತಿಗೆ 25 ಮಕ್ಕಳಿಗೂ ಪಾಠ ಮಾಡ್ತೀನಿ. ಅಂದ್ರೆ ಇಡೀ ಹೋಲ್ಸೇಲ್ ಅಂದ್ರೆ ಅಂದ್ರೆ ಎಲ್ಲಾ ಮಕ್ಕಳಿಗೆ ಒಂದೇ ಪಾಠ ಮಾಡೋದು, ಅದು ಪ್ರಯೋಜನ ಇಲ್ಲ. ಅದರ ಬದಲಾಗಿ ಇಂಡಿವಿಜುವಲ್ ಮಕ್ಕಳಿಗೆ ಅಟೆನ್ಷನ್ ಕೊಟ್ಟು ಪಾಠ ಮಾಡುವಂತ ರೂಢಿ ಮಾಡ್ಕೊಳ್ಬೇಕು. ಯಾಕಂದ್ರೆ ಯಾವ್ಯಾವ ಮಕ್ಕಳಿಗೆ ಏನಿದೆ ಗೊತ್ತಿಲ್ಲ, ಎಲ್ಲಾದ್ರೂ ಮೈಂಡ್ ಸೆಟ್ ಒಂದೇ ರೀತಿ ಇರಂಗಿಲ್ಲ, ಎಲ್ಲರ ಐಕ್ಯ ಒಂದೇ ರೀತಿ ಇರಂಗಿಲ್ಲ, ಎಲ್ಲ ಒಂದೇ ಸಾಮಾಜಿಕ ಸ್ಟೇಟಸ್ ಇಂದ ಬರಂಗಿಲ್ಲ, ಶೈಕ್ಷಣಿಕ ವಾತಾವರಣ ಒಂದೇ ರೀತಿ ಇರಂಗಿಲ್ಲ, ಆರ್ಥಿಕ ವಾತಾವರಣ ಒಂದೇ ರೀತಿ ಇರಂಗಿಲ್ಲ, ಬೇರೆ ಡಿಫ್ರೆಂಟ್ ವಾತಾವರಣದಿಂದ ಬಂದಿರ್ತಾರೆ. ನಿಜವಾಗಿ ನಾವು ವಿಶೇಷವಾಗಿ ಸರ್ಕಾರಿ ಶಾಲೆ ಓದಂತ ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ತುಂಬಾ ಕೆಟ್ಟ ಅನಿಸುತ್ತೆ. ಎಷ್ಟೋ ಜನರು ವಿದ್ಯಾವಂತ ಕುಟುಂಬದಿಂದ, ಕೂಲಿ ಮಾಡುವಂತ ಕುಟುಂಬದ, ರೈತಾಪಿ ಕುಟುಂಬದಿಂದ, ಅಥವಾ ಬ್ರೋಕನ್ ಫ್ಯಾಮಿಲೀಸ್ ಅಂದ್ರೆ ಗಂಡ ಹೆಂಡತಿ ಜಗಳ ಮಾಡಿ ಗಂಡು ಒಂದ್ ಕಡೆ ಹೆಂಡತಿ ಒಂದ್ ಕಡೆ ಈ ರೀತಿ ಇರುವಂತ ಮಕ್ಕಳು, ಅಥವಾ ಮನೆಯೊಳಗ ತಂದೆ ತಾಯಿಗಳು ಮದ್ಯಪಾನದ ಚಟಕ್ಕೊಳಗಾದಂತ ಕುಟುಂಬಗಳು, ಅಥವಾ ಹಿಂದದ ಗಂಡ ಒಂದ್ ಕಡೆ ಕುಡಿದು ಬಂದು ರಾತ್ರಿ ಹೆಂಡತಿಯನ್ನು ಹೊಡೆಯುವಂತ ಸಂದರ್ಭದಲ್ಲಿ ಇರುವಂತ ಕುಟುಂಬದಿಂದ ಬಂದಂತ ಮಕ್ಕಳು, ಈ ರೀತಿಯಾಗಿ ವಿವಿಧ ರೀತಿಯ ವಾತಾವರಣದಿಂದಾಗಿ ನಮ್ಮ ಶಾಲೆಗೆ ಬರುವಂತ ಮಕ್ಕಳಿದ್ದಾರೆ.
ಅವ್ರಿಗೆ ನಾನು ಯೋಗ್ಯವಾದ ಶಿಕ್ಷಣ ಕೊಡ್ತೀನಿ ಅಂತ ಯೋಚನೆ ಮಾಡ್ಬೇಕು. ಯಾಕಂದ್ರೆ ನೀನಲ್ಲಿ ಕಾಮನ್ ಆಗಿ ತರಗತಿ ಕೋಣೆಯಲ್ಲಿ ಒಂದೇ ರೀತಿ ಪಾಠ ಮಾಡಿಬಿಟ್ರೆ ಅಲ್ಲಿ ಮಗುವಿಗೆ ಒಳ್ಳೆ ರೀತಿಯಿಂದ ಸಿಗುತ್ತೆ ಅಂತ ಹೇಳ್ತಾ. ಯಾಕಂದ್ರೆ ಒಬ್ಬರ ಮನಸ್ಸು ಒಂದು ಇದೆ, ಒಂದ್ ಹುಡುಗಿ ಸಪ್ ಮಕ್ಕ ಹಾಕೊಂಡಿರ್ತಾಳೆ, ಅವ್ರಿಗೆ ನಗು ಅಂದ್ರೆ ನಗ್ಲಿಕ್ಕೆ ಬರ್ತಿರಂಗಿಲ್ಲ. ಇನ್ನೊಂದು ಹುಡುಗ ಎಲ್ಲೋ ಯೋಚನೆ ಮಾಡ್ತಾನೆ, ಹಿಂದಿನ ದಿವಸ ಅವ್ರ ಮನೆಯೊಳಗೆ ಏನೋ ಒಂದು ಅವಾಂತರ ಆಗಿರುತ್ತೆ, ಇವ್ರು ಯೋಚನೆ ಮಾಡ್ತಿರ್ತಾನೆ. ಈಗ ಪ್ರತಿಯೊಬ್ಬ ಮಗುವಿನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಆತನ ಯೋಚನೆಗೆ ತಕ್ಕಂಗೆ ಯಾವ ಮೇಷ್ಟ್ರು ಪಾಠ ಮಾಡ್ತಾರಲ್ಲ, ಯಾವ ಟೀಚರ್ ಪಾಠ ಮಾಡ್ತಾರಲ್ಲ, ಅವ್ರು ನಿಜವಾದ ಶಿಕ್ಷಕರು, ಅವರು ನಿಜವಾದ ಪಾಠ ಕೊಡ್ಲಿಕ್ಕೆ ಸಾಧ್ಯ. ಅವರು ಮಕ್ಕಳ ಶಿಕ್ಷಣದ ಮೇಲೆ ಗುಣಾತ್ಮಕ ಶಿಕ್ಷಣದಲ್ಲಿ ಪ್ರಭಾವಶಾಲಿ ಅಂತ ಪಾತ್ರವನ್ನು ವಹಿಸಲಿಕ್ಕೆ ತಮ್ಮ ಪ್ರಭಾವವನ್ನು ಬೀರ್ಲಿಕ್ಕೆ ಸಾಧ್ಯ. ಆ ದೃಷ್ಟಿಯೊಳಗೆ ದಯಮಾಡಿ ನಾನು ಶಿಕ್ಷಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ಏನಂದ್ರೆ ಪ್ರತಿಯೊಬ್ಬ ಮಗುವಿಗೆ ಅರ್ಥ ಆಗುವ ರೀತಿಯೊಳಗೆ ತಿಳ್ಬೇಕು. ನಾವು ಹೆಸರು ಹೇಳ್ತಿರ್ತೇವೆ, ಏನಂದ್ರೆ ಮಕ್ಕಳು ದೊಡ್ಡದಾದ ಈ ಊರಾಗ ಈ ಮಕ್ಕಳು ಒಳ್ಳೆ ಕಲಿಕೆ ಆಗೋದಿಲ್ಲ, ಮಕ್ಕಳಿಗೆ ಕಲಿಕೆ ಬಗ್ಗೆ ಆಸಕ್ತಿ ಇಲ್ಲ, ಹಿಂಗೆಲ್ಲ ಹೇಳ್ತಿರ್ತೇವೆ. ನಿಮ್ಗೆ ಗೊತ್ತಿರಲಿ, ಈ ಜಗತ್ತಿನ ನಾನ್ ಹೇಳೋ ಮಾತಲ್ಲ, ಮನಸ್ಸಿನ ಬಗ್ಗೆ ಮೆದುಳಿನ ಬಗ್ಗೆ ನೂರಾರು ವರ್ಷಗಳ ಮೇಲೆ ಅಧ್ಯಯನ ಮಾಡಿದಂತಹ ಶಿಕ್ಷಣ ತಜ್ಞರು ಅಥವಾ ಮನಸ್ಶಾಸ್ತ್ರಜ್ಞರು ಹೇಳೋ ಮಾತು ಏನಂದ್ರೆ, ಈ ಜಗತ್ತಿನ ಇನ್ನೂವರೆಗೆ ದಡ್ಡ ಹುಟ್ಟಿಲ್ಲ, ಹುಟ್ಟಿದವರೆಲ್ಲ ಪ್ರತಿಭಾವಂತರೆ. ಈ ಜಗತ್ತಿನ ಇನ್ನೂವರೆಗೆ ದಡ್ಡ ಹುಟ್ಟಿದವರೆಲ್ಲ ಪ್ರತಿಭಾವಂತರು ಹುಟ್ಟಿದಾರಂತೆ. ಆ ದೃಷ್ಟಿಯೊಳಗೆ ಆ ಪ್ರತಿಭಾವಂತ ನಾವೇ ಅನ್ಕೊಂಡ್ರೆ ದಡ್ಡದಾರ ಅಂತ ತಿಳ್ಕೊಂಡೆ, ಆದ್ರೆ ದಡ್ಡ ಮೊದಲಲ್ಲ. ಮಕ್ಕಳು ಸರಿಯಾಗಿ ಕಲಿತಾ ಇಲ್ಲ ಅಂದ್ರೆ ಆ ಕಲಿಕೆಯಲ್ಲಿ ಅವ್ರು ಫೇಲ್ ಆಗಿದಾರ ಅಂತ ಅರ್ಥಲ್ಲ, ಕಲಿಸುವಿಕೆಯಲ್ಲಿ ನಾವು ಫೇಲ್ ಆಗಿದೆ ಅಂತ ಭಾವಿಸ್ಕೊಡ್ಬೇಕು. ಕಲಿಸುವಿಕೆಯಲ್ಲಿ ನಾವು ಭಾಗವಹಿಸೋದು. ಮಕ್ಕಳು 100% ಆದಾಗ ನಾವು ಕಾಲರ್ ಹಿಂಗ್ ಮಾಡ್ಕೊಂಡು ನಾವು ನಮ್ಮ 100% 625 625 100 ತಗೋಣ ಅಂತ ತಿಳ್ಕೊಂಡು ನಾವು ಕಾಲರ್ನ ಹರಿಸ್ಕೊಳ್ತೀವಿ. ಅದೊಂದು ಫೇಲ್ ಆದಾಗ ಆ ಫೇಲಿಗೆ ನಾನೇ ಕಾರಣ ಅಲ್ಲ. ಆ ರೀತಿ ಯೋಚನೆ ನಾನು ಟೀಚರ್ ಆದಂತ ಮಾಡ್ಬೇಕು. ಏನಂದ್ರೆ ಅವನ ಏಳಿಗೆಗೆ ಯಾವ ರೀತಿ ನಾನು ಕಾರಣ ಆಗಿದ್ದೇನೋ, ಇವನ ಅವನತಿಗೂ ನಾನೇ ಕಾರಣ ಆಗಿದ್ದೀನಿ, ಇವನ ಕಲಿಕೆ ಆಗಲೇಬೇಕು ನಾನೇ ಕಾರಣ ಆಗಿದ್ದೀನಿ ಅಂತ ತಿಳ್ಕೊಂಡು ಹೇಳ್ಬೇಕು. ಅಂದ್ರೆ ಒಬ್ಬನು ನೀನ್ ಹೇಳೋ ರೀತಿಯಿಂದ ಸುಧಾರಣೆ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇನ್ನೊಬ್ಬ ಆಗ್ತಾ ಇಲ್ಲ ಅಂತಂದ್ರೆ ಅವನ ಮಟ್ಟಕ್ಕೆ ಇಳಿದು ಅಥವಾ ಇನ್ನೊಬ್ಬ ಅವನ ಮಟ್ಟಕ್ಕೆ ಏರಿ ಪಾಠ ಮಾಡುವಂತ ಮನಸ್ಸನ್ನು ಬೆಳೆಸ್ಕೋಬೇಕು. ನಾವು ಒಂದೇ ರೀತಿ ಇರಬಾರ್ದು. ಬಳಸಲ್ರಿ ಈಗ ಮಕ್ಕಳು ಮಟ್ಟಕ್ಕೆ ಇಳಿದು ಪಾಠ ಮಾಡ್ಬೇಕು ಅಂತ. ಈ ಕಾಲ ಬದಲಾಗಿದೆ, ಬರೀ ಮಕ್ಕಳು ಮಟ್ಟಕ್ಕೆ ಇಳಿದು ಮಾಡ್ಬೇಕಾಗಿಲ್ಲ, ಮಕ್ಕಳ ಮಟ್ಟಕ್ಕೆ ಇಳಿದು ಪಾಠ ಮಾಡ್ಬೇಕಾಗಿದೆ ನಾವು. ಯಾಕಂದ್ರೆ ನಾವು ಒಂದು ಮಕ್ಕಳು 10 ಅನ್ನುವಂಥ ಸ್ಥಿತಿ ಮಕ್ಕಳು ಇದ್ದಾರೆ. ಇನ್ನು ಕೆಲವೊಮ್ಮೆ ನಾವು 10 ಇನ್ನೂರು 1 ಅನ್ನುವಂಥ ಮಕ್ಕಳು ಇದ್ದಾರೆ. ಒಂದೊಂದ್ಸರಿ ನಾವು ಅವ್ರ ಮಟ್ಟಕ್ಕೆ ಇಳಿಬೇಕಾಗತ್ತೆ, ಒಂದೊಂದ್ಸರಿ ನಾವು ಅವ್ರ ಮಟ್ಟಕ್ಕೆ ಏರ್ಬೇಕಾಗತ್ತೆ. ಯಾಕಂದ್ರೆ ತುಂಬಾ ತಾಂತ್ರಿಕವಾಗಿ ಬೆಳೆದಂತ ಮಕ್ಕಳು ಇದ್ದಾರೆ. ಇವತ್ತು ನಾವು ಟ್ರೆಡಿಷನಲ್ ಆಗಿ ಹಳೆ ಕಾಲದಾಗ ಪಾಠಗಳಂತ ಪಾಠಗಳಿಂದಂಗಿಲ್ಲ. ಈಗ ಒಂದು 25 ವರ್ಷಗಳಿಂದ ನಾವು ಅಪಾಯಿಂಟ್ ಆಗಿ 25 ವರ್ಷದ ಪದ್ಧತಿನ ನಾನು ಈಗ ಹೇಳಕ್ ಹೋಗ್ತೀನಿ ಅಂತ ಹೇಳಿದ್ರೆ, ಮಾಸ್ತರ್ ಸರ್ ಹುಡುಗರು ಹೇಳ್ತಾರೆ, ಸರ್ ನಮ್ಗೆ ಅದು ಮೊದಲ ಗೊತ್ತಾಯ್ತು ಬಿಡ್ರಿ ಅಂದ್ಬಿಡ್ತಾರೆ. ಅದಕ್ಕೆ ಇವತ್ತು ತಾಂತ್ರಿಕವಾಗಿ ತುಂಬಾ ಚೆನ್ನಾಗಿ ಮಕ್ಕಳು ಬೆಳೆದಿದ್ದಾರೆ. ಇವತ್ತು ಅವರು ಇನ್ಸ್ಟಾಗ್ರಾಮ್ ನೋಡ್ತಾರೆ, ಯೂಟ್ಯೂಬ್ ನೋಡ್ತಾರೆ, ಏನ್ ಗೂಗಲ್ ಹೋಗ್ತಾರೆ, ಎಲ್ಲಾ ವಿಷಯ ಮಕ್ಕಳು ತಿಳ್ಕೊಂಡೇ ಬರ್ತಾರೆ. ಅಂತ ಪರಿಸ್ಥಿತಿ ಇದೆ. ಅವ್ರ ಅಣ್ಣನಿಂದ, ಅವ್ರ ತಮ್ಮನಿಂದ, ಅವ್ರ ಅಕ್ಕನಿಂದ, ಅವ್ರ ತಂದೆ ತಾಯಿಗಳ ಕಡೆಯಿಂದ ಎಲ್ಲಾ ತಿಳ್ಕೊಂಡು ಮುಂಚಿತ ಬಂದು ನೀವು ಹಳೆ ಪದ್ಧತಿಯಾಗ ರಿಟೈಗೆ ಕಲ್ಸಿದ್ರಿ ಅಂತ ಹೇಳಿದ್ರೆ ದೇ ವಿಲ್ ನಾಟ್ ಅಕ್ಸೆಪ್ಟ್ ಯು. ಅವ್ರು ಸರ್ ಬಹಳ ಹಿಂದ ಅವ್ರಿಗೆ ಏನ್ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡು, ನಮ್ ಸರ್ ಏನ್ ತಿಳಿಯಲ್ಲ ಅಂತ ತಿಳ್ಕೊಂಡು ಪಾಲಕರು ಹೋಗಿ ಚಾಲು ಮಾಡ್ಬಿಡ್ತಾರೆ. ಅದಕ್ಕೆ ನೀವು ಮಕ್ಕಳ ಮಟ್ಟಕ್ಕೆ ಏರಿ ಪಾಠ ಮಾಡುವಂತ ರೂಢಿ ಇಟ್ಕೊಳ್ಬೇಕು. ಇನ್ನೊಮ್ಮೆ ಅನಿವಾರ್ಯವಾಗಿ ಮಕ್ಕಳು ತಿಳಿಯಂಗಿಲ್ಲ ಅಂತ ಹೇಳಿದ್ರೆ, ಅವ್ರ ಐಕ್ಯೂ ಮಟ್ಟ ಕಡಿಮೆ ಇದೆ ಅಂತ ಹೇಳಿದ್ರೆ, ಅಥವಾ ಅವ್ರ ಬಂದ ವಾತಾವರಣ ಸ್ವಲ್ಪ ಶೈಕ್ಷಣಿಕ ವಾತಾವರಣ ಇಲ್ಲ, ಸಾಮಾಜಿಕವಾಗಿ ಒಂದು ನೀಟ್ ಹಿನ್ನೆಲೆಗಳಂತ ಒಂದು ಶೈಕ್ಷಣಿಕ ಹಿನ್ನೆಲೆ ಇಲ್ಲದಂತ ಕುಟುಂಬದ ಬಂದಾರ ಅಂತ ಹೇಳಿದ್ರೆ ಅವ್ರ ಮಟ್ಟಕ್ಕೆ ಇಳಿದು ಪಾಠ ಮಾಡುವಂತ ಪ್ರಯತ್ನ ಮಾಡಬೇಕು. ಯಾವಾಗ ಮಕ್ಕಳ ಮಟ್ಟಕ್ಕೆ ಏರಿ, ಯಾವಾಗ ಮಕ್ಕಳ ಮಟ್ಟಕ್ಕೆ ಇಳಿದು ಉತ್ತಮವಾಗಿ ಪಾಠ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದನ್ನ ಬಿಟ್ಟು ತರಗತಿ ಕೋಣೆಯಲ್ಲಿ ಒಂದೇ ರೀತಿ ಪಾಠ ಮಾಡಿದ್ರೆ ಇಟ್ ಇಸ್ ನಾಟ್ ಗುಡ್ ಎಜುಕೇಶನ್, ಅದು ಕ್ವಾಲಿಟಿ ಎಜುಕೇಶನ್ ಆಗಲಿಕ್ಕೆ ಸಾಧ್ಯ ಇದೆ. ಆ ವಿಷಯ ನಾವು B.Ed ಮಾಡ್ತಿದ್ವಿ. ಏನಂದ್ರೆ B.Ed ಪಾಠ ಮಾಡ್ಬೇಕಾದ್ರೆ ನಮ್ಗೆ ಮೋಟಿವೇಶನ್ ಅಂತ ಇರ್ತಿತ್ತು. ಅವಾಗ ನಮ್ಗೆಲ್ಲ ಗೊತ್ತದ, ನಾವೆಲ್ಲ B.Ed ಮಾಡಿದವ್ರು ಇದ್ದೀವಿ. ಅವಾಗ ಏನಂದ್ರೆ ಮೋಟಿವೇಶನ್ ಕ್ಲಾಸ್ ಇದ್ದಾಗ ಏನಂದ್ರೆ ಅಲ್ಲಿ ಮೋಟಿವೇಶನ್ ಪೀರಿಯಡ್ ಏನು ಮೊದಲನೇ ಪೀರಿಯಡ್ 40 ನಿಮಿಷದ 10 ನಿಮಿಷ ಮೋಟಿವೇಶನ್ ಮಾಡ್ಬೇಕು, ಮಕ್ಕಳನ್ನ ತರಗತಿಗೆ ರೆಡಿ ಮಾಡ್ಬೇಕು ಅಂತ ತಿಳ್ಕೊಂಡ್ರೆ ಮಕ್ಕಳ ತರಗತಿ ಮಾಡ್ತಾ ಅಲ್ಲಿ ಕತೆ ಹೇಳ್ತಿದ್ವಿ ಅಥವಾ ಇನ್ನೇನು ವಿಚಾರಗಳನ್ನ ಹೇಳ್ತಿದ್ವಿ. ಅಲ್ಲೇ ಮಕ್ಕಳಿಗೆ ಇನ್ಸ್ಪಿರೇಷನ್ ಮಾಡ್ತಿದ್ವಿ, ಅವ್ರ ಮಕ್ಕಳನ್ನ ರೆಡಿ ಮಾಡ್ತಿದ್ವಿ, ಅವ್ರನ್ನ ಆ ಪಾಠಕ್ಕೆ ತಯಾರಿ ಮಾಡ್ತಿದ್ವಿ. ಅವೆಲ್ಲ ಮಾಡಿದಾಗ ನಾವು ಮಕ್ಕಳ ಪಾಠ ಹೇಳಕ್ ಅನುಕೂಲ ಆಗ್ತಿತ್ತು. ಅದಕ್ಕಾಗಿ ಅಬ್ಸರ್ವೇಷನ್ ಮಾಡುವಂತ ನಮ್ ಮೆಥಡ್ ಟೀಚರ್ಸ್ ಹಿಂದ್ ಕೂತ್ಕೊಂಡು ಇವತ್ತು ಮೋಟಿವೇಶನ್ ತುಂಬಾ ಚೆನ್ನಾಗಿತ್ತು, 10ಕ್ಕೆ 10 ಮಾರ್ಕ್ಸ್ ಕೊಟ್ವಿ ಅಂತ ಹೇಳಿ ನಮ್ಗೆಲ್ಲ ನಿಂತಿದೆ. ಆ ದೃಷ್ಟಿಯೊಳಗೆ ಅದನ್ನ ಎವ್ರಿಡೇ ಒಂದು ತರಗತಿ ಮಾಡಿ ಮಾಡ್ಬೇಕು. ಯಾವ್ದಾದ್ರೂ ಉಪಯೋಗ ಮಾಡ್ಬೇಕು, ಕಥೆನೇ ಹೇಳ್ಬೇಕು ಅಂತಲ್ಲ, ಯಾವ್ದಾದ್ರೂ ರೂಪದೊಳಗೆ ಹೇಳುವಂತ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ನಾನು ಯಾವಾಗ್ಲೂ ಏನ್ ಹೇಳ್ತೇನೆ ನಮ್ಮ ಟೀಚರ್ಸ್ ಅಂದ್ರೆ, ನೀವು ಬರೇ ಪುಸ್ತಕದಾಗಿರ್ತಕ್ಕಂಥ ಪಾಠವನ್ನ ಹೇಳ್ತಾ ಇದ್ರಿ ಅಂತ ಹೇಳಿದ್ರೆ, ಬರೇ ಸಿಲೆಬಸ್ ಪಾಠ ಮಾಡ್ತಾ ಇದ್ರಿ ಅಂದ್ರೆ ಮಕ್ಕಳು ನಿಮ್ಮನ್ನ ಎಂದೂ ನೆನಪಿಡಕ್ ಸಾಧ್ಯ ಇಲ್ಲ. ಬರೇ ಪುಸ್ತಕದಾಗಿರ್ತಕ್ಕಂಥ ಪಾಠವನ್ನ ಸಿಲೆಬಸ್ ಹೇಳಿದ್ರೆ ಮಕ್ಕಳು ನಿಮ್ಮನ್ನ ಎಂದೂ ನೆನಪಿಡಕ್ ಸಾಧ್ಯ ಇಲ್ಲ. ಆದ್ರೆ ಯಾವಾಗ ನಿಮ್ಗೆ ನೆನಪಿಟ್ಕೋತಾರ ಅಂತ ಹೇಳಿದ್ರೆ, ನೀವು ಪುಸ್ತಕದಂದು ಸಿಲೆಬಸ್ನಾಗಂದು ಪಾಠವನ್ನ ಹೇಳೋ ಹೊತ್ನಾಗ ತರಗತಿ ಕೋಣೆಯಿಂದ ನೀವು ಮಕ್ಕಳನ್ನ ಹೊರಕರ್ಕೊಂಡು ಹೋಗ್ಬೇಕು. ಹೊರಕರ್ಕೊಂಡು ಹೋದ್ರೆ ಭೌತಿಕವಾಗಿ ಎಲ್ಲ ಹೇಳೋದು, ಮಾನಸಿಕವಾಗಿ ಹೊರಕರ್ಕೊಂಡು ಹೋಗ್ಬೇಕು.
ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಬೈಬಲ್ಲು, ಕುರಾನು, ಹರಿಶ್ಚಂದ್ರನ ಕತೆ, ಶ್ರವಣ್ ಕುಮಾರ್ನ ಕತೆ, ಇನ್ನೇನೋ ಆಟೋಬಯೋಗ್ರಫಿ, ಅಂಬೇಡ್ಕರ್, ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಇಂಥವ್ರ ಬಗ್ಗೆ ತುಂಬಾ ಭಗತ್ ಸಿಂಗ್ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳ್ತಾ ಮಾಡ್ಬೇಕು. ಅಂದ್ರೆ ಎಕ್ಸಾಂಪಲ್ ಹೇಳಿ ನಾನು ಹೀಗೆ ಹಲವಾರು 10 ಯೋಚನೆಗಳನ್ನ ಮಕ್ಕಳಿಗೆ ಹೇಳುವಂತ ಪ್ರಯತ್ನ ತರಗತಿ ಕೋಣೆಯಲ್ಲಿ ಒಂದ್ ರೀತಿ ಪ್ರೇರಣಾತ್ಮಕವಾಗಿ ನೀವು ಹೇಳುವಂತ ಪ್ರಯತ್ನ ಮಾಡಿದ್ರೆ ಅಲ್ಲಿ ಮಕ್ಕಳಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಮಕ್ಕಳು ಚೆನ್ನಾಗಿ ಕಲಿಲಿಕ್ಕೆ ಸಾಧ್ಯ ಐತಿ, ಗುಣಾತ್ಮಕ ಶಿಕ್ಷಣ ಬರ್ಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಯೋಚನೆ ನಾನು ಆದಷ್ಟು ಮಕ್ಕಳು ಖಂಡಿತವಾಗಿ ಒಳ್ಳೆ ಯೋಚನೆಯನ್ನು ಬಿಂಬಿಸುವಂತ ಕೆಲಸ ಮಾಡ್ತಾರೆ. ಈ ರೀತಿ ನಾವು ಮಕ್ಕಳಿಗೆ ಎಲ್ಲಾ ರೀತಿ ರಾಮಾಯಣ, ಮಹಾಭಾರತ ಇಂಥವನ್ನು ತಂದು ಉದಾಹರಣೆಗಳನ್ನು ಕೊಡುವಂತ ಪ್ರಯತ್ನ ಮಾಡಬೇಕು, ನಿದರ್ಶನ ಕೊಡುವಂತ ಹೇಳೋ ಪ್ರಯತ್ನ ಮಾಡಬೇಕು, ಕಥೆಗಳನ್ನು ಹೇಳುವಂತ ಪ್ರಯತ್ನ ಮಾಡಬೇಕು. ಮಕ್ಕಳ ಮನಸ್ಸಿನಲ್ಲಿ ಸರ್ ಬರ್ತಾರಪ್ಪ ಅವ್ರು ಏನೋ ಒಂದು ಹೊಸದು ಹೇಳ್ತಾರೆ ಅಂತಕ್ಕಂಥ ಮನಸ್ಸು ಇಟ್ಕೋಬೇಕು. ಟೆಕ್ನಾಲಜಿಯನ್ನು ಬಳಕೆ ಮಾಡಬೇಕು. ನೀನ್ ಬರೆಯೋದೊಂದು ಪುಸ್ತಕ ಸೋಷಿಯಲ್ ಸೈನ್ಸ್ ಹೇಳೋ ಮಾಸ್ತರ್ ಬರೀ ಬಂದು ಪುಸ್ತಕದ ಇದ್ದಿದ್ದು ನೀ ಚೀಟ ಮಾಡ್ಕೊಂಡು ಬಂದು ಹೇಳಿದ್ರೆ ಅವ್ರಿಗೆ ನಿನ್ ಕ್ಲಾಸ್ ಬೋರ್ ಆಗಿ ಮಕ್ಕಳು ಏನ್ ಗುಣಾತ್ಮಕ ಶಿಕ್ಷಣ ಸಿಗ್ಲಿಕ್ಕೆ ಸಾಧ್ಯ? ಅದ್ರ ಬದಲಾಗಿ ನಾನು ಟೆಕ್ನಾಲಜಿ ಬಳಕೆ ಮಾಡಿಕೊಂಡು ಈ ಕ್ಲಾಸ್ ಅನ್ನ ಮಾಡ್ಕೊಂಡು ಇವತ್ತೇನು ಪ್ರೊಜೆಕ್ಟರ್, ಲ್ಯಾಪ್ಟಾಪ್ ಎಲ್ಲವನ್ನೂ ನಮ್ಮ ಶಾಲೆ ಕೊಟ್ಟಿದ್ದಾರೆ, ಯಾರಿಗೇನು ಕೊರತೆ ಇಲ್ಲ. ಹೌದಾ? ಈ ದೃಷ್ಟಿಯೊಳಗೆ ಅವುಗಳನ್ನೆಲ್ಲ ಬಳಕೆ ಮಾಡ್ಕೊಂಡು ಈ ಜಗತ್ತನ್ನೇ ನಮ್ಮ ಮಕ್ಕಳ ಮುಂದೆ ತಂದಿಟ್ರೆ ಆ ಕ್ಲಾಸ್ ಲೈವ್ಲಿ ಆಗಿರುತ್ತೆ, ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗ್ಲಿಕ್ಕೆ ಸಾಧ್ಯ ಇದೆ. ಅದು ಕೇವಲ ನಾನು ಈ ಟೆಕ್ನಾಲಜಿ ಹೇಳೋದು ಅಂತಂದ್ರೆ ಬರೀ ವಿಷಯಗಳನ್ನು ಹೇಳೋದಂತಲ್ಲ, ಇರುವಿಕೆಯನ್ನು ಹೇಳೋದು, ಬದುಕನ್ನು ಹೇಳೋದು, ಸ್ವಚ್ಛತೆ ಹೇಳೋದು, ಡಿಸಿಪ್ಲಿನ್ ಹೇಳೋದು, ಇನ್ನೊಬ್ರು ಗೌರವಿಸೋದು ಹೇಳೋದು, ಮೌಲ್ಯಗಳನ್ನು ಹೇಳೋದು, ಎಲ್ಲವೂ ಅಂಶಗಳ ಬರ್ತವೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಇನ್ನು ಸಾಮಾನ್ಯವಾಗಿ ತರಗತಿ ಕೋಣೆ ಹೋದಾಗ ಸಾಮಾನ್ಯ ಮಕ್ಕಳಿಗೆ ಏನಂದ್ರೆ ಟೀಚರ್ ಒಬ್ಬ ಗುಣಾತ್ಮಕ ಕಲಿಕೆ ಆಗೈತಿ ಅಂತಂದ್ರೆ ಅಥವಾ ಅವನ ಪಾತ್ರ ಏನ್ ವಹಿಸ್ಯಾರ ಅಂದ್ರೆ ತರಗತಿ ಕೋಣೆಗೆ ಹೋಗಿ ಬಂದ್ಮೇಲೆ 1-2 ಅಂಶಗಳು ಮಕ್ಕಳಿಗೆ ಆಗ್ಬೇಕು. ಏನಂದ್ರೆ ಮಸ್ತರ್ ಅನಿಸ್ತು ತರಗತಿ ಕೋಣೆಯಿಂದ ಹೊರಗೆ ಬಂದಾಗ ಅವ್ನಿಗೆ 2 ಫೀಲಿಂಗ್ ಇರ್ಬೇಕು. ಒಂದು, ಇಲ್ಲ ಇವತ್ತು ಬಹಳ ಚಂದ ಪಾಠ ಮಾಡಿ ನನ್ಗೆ ಭಾರಿ ಖುಷಿ ಆಯ್ತು ಅಂತಾರ ಇರ್ಬೇಕು. ಇಲ್ಲ ಯಾಕೆ ಇವತ್ತು ನನ್ ಮೂಡ್ ಅಪ್ಸೆಟ್ ಆಗಿತ್ತು, ಚಲೋ ಪಾಠ ಮಾಡಕ್ ಆಗ್ಲಿಲ್ಲ ಅಂತಕ್ಕಂಥ ಬೇಸರನಾರು ಇರ್ಬೇಕು. ಅವ್ನು ಬಹಳ ಚಲೋ ಪಾಠ ಮಾಡಿದ್ರೆ ಇಲ್ಲಿ ಎಂಜಾಯ್. ಅವತ್ತು ಏನಿಲ್ಲ ಎಲ್ಲಾ ರೀತಿ ಮನುಷ್ಯ ಮನಸ್ಸು ಒಂದೇ ರೀತಿ ಇರಂಗಿಲ್ಲ. ಯಾಕಂದ್ರೆ ಈಗ ಬೇರೆ ವೃತ್ತಿನ ಬೇರೆ, ನಮ್ಮ ವೃತ್ತಿನ ಬೇರೆ. ನಾವು ಮನಸ್ಸಿನ ಜೊತೆ ಹೋರಾಡುವಂತ, ನೌಕರಿಯಾಗಿರುವಂತ, ಕೆಲಸ ಮಾಡುವಂತ ಜನ ನಾವು. ಈಗ ಮನಸ್ಸಿನ ಜೊತೆಗೆ ಕೆಲಸ ಮಾಡೋದ್ರಿಂದಾಗಿ ಎಲ್ಲಾ ರೀತಿ ಮನುಷ್ಯನ ಮನಸ್ಸು ಒಂದೇ ರೀತಿ ಇರೋದಿಲ್ಲ. ಆ ದೃಷ್ಟಿಯೊಳಗೆ ಇವತ್ತು ಬಹಳ ಚಂದ ಪಾಠ ಮಾಡಿದ್ರೆ I'm very happy ಅಂತ ತಿಳ್ಕೊಂಡು ಲವ್ಲಿ ಆಗಿ ಇರ್ಲಿಕ್ಕೆ ಸಾಧ್ಯ ಐತಿ. ಎಲ್ಲಾ ದಿವಸ ಲವ್ಲಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ಸರಿ ಇಲ್ಲ ನಾನು ಕ್ಲಾಸ್ ರೂಮ್ ಹೋಗಿದ್ದೆ, ಪಾಠ ಮಾಡಕ್ ಆಗ್ಲಿ ಅಥವಾ ಬ್ಯಾಸರ ಆಯ್ತು, ಕಿರಿಕಿರಿ ಆಯ್ತು ಅಂತ ತಿಳ್ಕೊಂಡು ಹೇಳಿ ಅನ್ಕೊಂಡಾದ್ರೂ ಹೊರಬರ್ಬೋದು. ಆದ್ರೆ ದುರ್ದೈವ ಅಂದ್ರೆ ಬೇಸರದ ವಿಚಾರ ಅಂತ ಹೇಳಿದ್ರೆ ಯಾವಾಗ ಗುಣಾತ್ಮಕ ಶಿಕ್ಷಣ ಬರೋದಿಲ್ಲ ಅಂತ ಹೇಳಿದ್ರೆ ಕ್ಲಾಸ್ ರೂಮ್ ಇಂದ ಹೊರಗೆ ಬಂದ್ರೆ ಅವನಿಗೆ ಬಂದವರಿಗೆ ಖುಷಿನೂ ಆಗಿರಂಗಿಲ್ಲ, ಬ್ಯಾಸರನೂ ಆಗಿರಂಗಿಲ್ಲ. ಇತ್ತ ಖುಷಿನೂ ಇಲ್ಲ, ಇತ್ತ ಬ್ಯಾಸರನೂ ಇಲ್ಲ. ಈ ರೀತಿ ಖುಷಿ ಮತ್ತು ಬೇಸರ ಎರಡೂ ಇಲ್ಲ ಅಂದ್ರೆ ಅವ್ನ ನಿರ್ಲಿಪ್ತತೆ ಇದ್ರೆ ಅವ್ನು ಡೇಂಜರಸ್ ಟೀಚರ್ ಅಂತ ಭಾವಿಸ್ಬೇಕು. ಅವನಿಂದ ಯಾವ ಗುಣಾತ್ಮಕ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಯಾವ ಪಾತ್ರವನ್ನು ವಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಯಾವ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಸೆನ್ಸ್ಲೆಸ್ ಇದ್ದಾನೆ. ಅವನಿಗೆ ಖುಷಿನಿಲ್ಲ, ಬೇಸರ ಇಲ್ಲ ಅಂದ್ರೆ ಸೆನ್ಸ್ಲೆಸ್. ಹೋದ ಪಾಠ ಪುಸ್ತಕ ತೆಗೆದಿದ್ದು ಓದಿದ ಹೊರಗೆ ಬಂದ, ಅದ್ರ ಪ್ರಭಾವ ಏನಾಯ್ತು, ಕೆಟ್ಟದ್ದಾತ ಒಳ್ಳೇದಾತ ಅಂತ ಯೋಚನೆ ಇಲ್ಲ. ಆ ರೀತಿ ಇದ್ರೆ ಏನು ಪ್ರಯೋಜನ ಇಲ್ಲ. ಅದ್ರ ಜೊತೆಗೆ ಸಾಮಾನ್ಯವಾಗಿ ಮಕ್ಕಳ ಮೇಲೆ ಪ್ರಭಾವ ಬೀರ್ಬೇಕಾಗಿತ್ತು ಅಂದ್ರೆ ನಾವು ಮಕ್ಕಳನ್ನ ಸಣ್ಣ ಸಣ್ಣ ತಪ್ಪುಗಳನ್ನ ಸರಿ ಮಾಡೋ ಪ್ರಯತ್ನ ಮಾಡ್ಬೇಕು. ತರಗತಿ ಕೋಣೆಯಲ್ಲಿ ಮಕ್ಕಳು ಸಣ್ಣ ಸಣ್ಣ ತಪ್ಪುಗಳನ್ನ ಸರಿ ಮಾಡೋ ಪ್ರಯತ್ನ ಮಾಡ್ಬೇಕು. ಏನಂದ್ರೆ ಮಕ್ಕಳು ಮೂಲಾಕ್ಷರಗಳನ್ನ ಸರಿ ಬರ್ತಿರಂಗಿಲ್ಲ, ಅಥವಾ ಶಬ್ದಗಳನ್ನ ಸರಿ ಬರ್ತಿರಂಗಿಲ್ಲ, ಎರಡು ಅಕ್ಷರಗಳ ಮಧ್ಯೆ ಬಿಡಿಸಿ ಸರಿ ಬರ್ತಿರಂಗಿಲ್ಲ, ಅಥವಾ ಒತ್ತು ದೀರ್ಘವನ್ನ ಕೊಡ್ತಿರಂಗಿಲ್ಲ. ಅವುಗಳನ್ನ ಸ್ವಲ್ಪ ಕಾಳಜಿ ಮಾಡಬೇಕು. ಸಣ್ಣ ಕಾಳಜಿ ಮಾಡಿದ್ರೆ ಇವಾಗ 2 ರೂಮಿಂದ ಶುದ್ಧ ಬೆಲೆ ಕೊಟ್ಟಿರ್ತೀವಿ, 2 ರೂಮಿಂದ ಶುದ್ಧ ಬೆಲೆ ಕೊಟ್ಟಿರ್ತೀವಿ, ಮಕ್ಕಳು 2 ರೂಮಿಗೆ ಹಿಂದೆ ಬರೀತಿರಂಗಿಲ್ಲ, ಅದ್ರಾಗ ಅರ್ಧ ಬರೀತಿರ್ತಾರೆ. ಅದು ನೋಡೋರು ಯಾರಾದ್ರೆ ಈಗ ನಾನು ಒಂದ್ಸರಿ SLC ವ್ಯಾಲ್ಯೂಷನ್ ಟರ್ಮ್ ನೋಡಿದ್ದೆ. ಒಂದ್ ಹುಡುಗ ಫೇಲ್ ಆಗಿದ್ದ. ಹೆಂಗ್ ಫೇಲ್ ಆಗಿದ್ದ ಅಂದ್ರೆ ಅವ 10ನೇ ಕ್ಲಾಸ್ನಲ್ಲಿ ಹೆಂಗ್ ಬರ್ದಿದ್ದ ಅಂತ ಹೇಳಿದ್ರೆ ಈ ಪುಸ್ತಕದ ಇರ್ತದಲ್ಲಿ ಆ ರೀತಿ ಈ ರೀತಿ ಬರ್ದಿದ್ದೆ. ನಾವು ಸಾಮಾನ್ಯ ಸೆಕೆಂಡ್ ಲೆಟರ್ ಹೆಂಗ್ ಬರಿತೀವಿ, ಹಿಂಗ್ ಬರಿತೀವಿ, A B ಹಿಂಗ್ ಬರಿತೀವಲ್ಲ, ಅವ ಹೆಂಗ್ ಬರೀತ ಪುಸ್ತಕದ ಪ್ರಿಂಟ್ ಆಗತ್ತಲ್ರಿ ಆ ಟೈಪ್ ಬರೆದಿದ್ದ. ಹಾಗಾದ್ರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಆ ಮಗುಗೆ ಯಾರು ಏನ ಪುಸ್ತಕದಾಗಿದ್ದ ಬರೀಬಾರ್ದ, ಸೆಕೆಂಡ್ ಲೆಟರ್ ಹಿಂಗ ಬರೀಬೇಕು ಅಂತ ಯಾರು ಹೇಳಿಲ್ಲ. ವಾಟ್ ಸ್ಟೂಡೆಂಟ್ ಹ್ಯಾಸ್ ಡನ್ ಮಿಸ್ಟೇಕ್. ಅವ್ನು ಶಾಲೆ ಸರಿ ಬಂದಿರ್ಲಿಕ್ಕಿಲ್ಲ, ಪರೀಕ್ಷೆ ತುಂಬ ಆಗಲ್ಲ. 10 ವರ್ಷ ಆದ್ಮೇಲೆ ಪರೀಕ್ಷೆ ತುಂಬ ಬಂದ. 1ನೇ ಇಂಗ್ಲಿಷ್ ಕಲ್ತ ನಾವು 10ನೇ ಕ್ಲಾಸಿಗೆ ಬಂದ್ರೆ ಅವ್ನು ಸರಿ ಬರೋದನ್ನ ಯಾರು ಕಲಿಸ್ತಿಲ್ಲ. ಅದಕ್ಕೆ ನನ್ನ ವಿಚಾರ ಅಂದ್ರೆ ಸಣ್ಣ ಸಣ್ಣ ಪತ್ರಗಳನ್ನ ಮಕ್ಕಳಿಗೆ ತಿದ್ದಿ ಹೇಳುವಂತ ಪ್ರಯತ್ನ ಮಾಡಿದಾಗ ಮಾತ್ರ ಖಂಡಿತವಾಗಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರ ನಮ್ಮ. ಅನಂತರ ಏನಂದ್ರೆ ಅಲ್ಲಿ ತಪ್ಪು ಮಾಡ್ತಿರ್ತಾರೆ, ಸರಿ ಮಾಡ್ಬೇಕು. ಸಣ್ಣ ಸಣ್ಣ ತಪ್ಪುಗಳನ್ನಾದಾಗ ದೊಡ್ಡ ತಪ್ಪುಗಳಾಗೋದನ್ನ ಕಡಿಮೆ ಮಾಡ್ತಾರೆ. ಅದಕ್ಕೆ ಸಣ್ಣ ತಪ್ಪುಗಳನ್ನು ಸರಿ ಮಾಡ್ಬೇಕು. ಅದು ಓದೋದಿರ್ಬೋದು, ಬರೆಯೋದಿರ್ಬೋದು, ಅಥವಾ ಇನ್ನೊಂದಿರ್ಬೋದು. ಅದ್ರ ಜೊತೆಗೆ
ಮಕ್ಕಳಿಗೆ ಪ್ರತಿ ದಿವಸ ವಿಶೇಷವಾಗಿ ಸಣ್ಣ ತರಗತಿ ಒಳಗ ಇವತ್ತಿನ ಮಕ್ಕಳಿಗೆ ಸರಿಯಾಗಿ ಕನ್ನಡ ಇಂಗ್ಲಿಷ್ ಓದಿ ಬರಂಗಿಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ವಿಶೇಷವಾಗಿ ನಮ್ಗೆ ಗೊತ್ತಿರ್ಬೇಕು. ಹೊಸ ರಿಪೋರ್ಟ್ ಹೇಳ್ತಂದ್ರೆ 5ನೇ ಕ್ಲಾಸಿನ ಮಗುಗೆ 2ನೇ ತರಗತಿಯ ಪ್ರಥಮ ಭಾಷೆಯನ್ನ ನಿರರ್ಗಳವಾಗಿ ಓದ್ಲಿಕ್ಕೆ ಕೊಡೋದಿಲ್ಲ. 6ನೇ ತರಗತಿಯ ಮಗುವಿಗೆ 3ನೇ ತರಗತಿಯ ಗಣಿತ ಲೆಕ್ಕಗಳನ್ನ ಮಾಡಕ್ ಕೊಡೋದಿಲ್ಲ ಅಂತ ಹೊಸ ರಿಪೋರ್ಟ್ ಕೊಟ್ಟಿದೆ. ಇದು ನಾನು ಸಿಗ್ಗಾವಿ ಟಿವಿ ಹೇಳೋದಲ್ಲ, ಇದು ಹೊಸ ರಿಪೋರ್ಟ್ ಹೇಳೋದು. ಅದು ನಮ್ಮ ಕರ್ನಾಟಕ ಗವರ್ಮೆಂಟ್ ಅಂಡ್ ಇಂಡಿಯಾ ಗವರ್ಮೆಂಟ್ ಒಪ್ಕೊಂಡ್ಬಿಟ್ಟಿದ್ದಾರೆ. ಒಪ್ಕೊಂಡಾದ್ಮೇಲೆ ಅಲ್ಲಿ ನಮ್ಮ 5ನೇ ತರಗತಿ ಮಗು 2ನೇ ತರಗತಿ ಕನ್ನಡ ಓದ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಮಕ್ಕಳಿಗೆ ಗಟ್ಟಿ ರೂಢಿ ಮಾಡಿಸ್ಬೇಕು, ಮುಕ್ತ ಲೇಖನ ಕೊಡಿಸುವಂತ ಪ್ರಯತ್ನ ಮಾಡ್ಬೇಕು, ಶಿಕ್ಷಕ ಪ್ರಯತ್ನ ಮಾಡ್ಬೇಕು. ಎವ್ರಿ ಡೇ ಆ ಪ್ರಯತ್ನ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಬಂದ್ರೆ ಖಂಡಿತವಾಗಿ ಅವನು ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರ. ಅದ್ರ ಜೊತೆಗೆ ಶಿಕ್ಷಕರು ಈಗ ಅಪ್ಡೇಟ್ ಆಗ್ಬೇಕು. ಇವತ್ತು ನೀನು ಅಪ್ಡೇಟ್ ಆಗಿಲ್ಲ ಅಂದ್ರೆ ಯೂಸಲಿ ಆಗೋದಿಲ್ಲ. ನೋಡ್ರಿ, ಕಾಲ ಬದಲಾದಂಗೆ ನೀವು ಬದಲಾಗಿಲ್ಲ ಅಂದ್ರೆ ನಿಮ್ಗೆ ಏಳಿಗೆ ಇಲ್ಲ. ಒಂದು ಕಾಲದಲ್ಲಿ ಡೈನೋಸಾರ್ಗಳು ಈ ಜಗತ್ತನ್ನೇ ಆಳಿದ್ವು, ದೈತ್ಯಾಕಾರದ ಡೈನೋಸಾರ್ಗಳಿದ್ವು. ಬದಲಾದಂತಹ ವ್ಯವಸ್ಥೆಗೆ ಡೈನೋಸಾರ್ಗಳು ಹೊಂದಕ್ಕಾಗಿಲ್ಲ, ಬದಲಾದಂತಹ ವಾತಾವರಣ ಬಂದಿಲ್ಲ, ಅವೆಲ್ಲವೂ ನಾಶ ಆಗಿ ಹೋಗ್ಬೇಕು. ಹಂಗ ನೀನು ಬದಲಾವಣೆ ಆಗಿಲ್ಲ ಅಂದ್ರೆ ನೀನು ಸಹ ಅಪ್ಡೇಟ್ ಆಗದೆ ಹೋದ್ರೆ ಖಂಡಿತವಾಗಿ ಏನ್ ಮಾಡ್ಲಿಕ್ಕೆ ನೀನು ಹಳೆ ಕಾಲದ ಮನುಷ್ಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೊಸ ಕಾಲದ ಶಿಕ್ಷಕನಾಗಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಆ ದೃಷ್ಟಿಯೊಳಗೆ ನನ್ನ ಪ್ರಕಾರ ಶಿಕ್ಷಕನಾದಂತವನು ಅಪ್ಡೇಟ್ ಅಂದ್ರೆ ಟೆಕ್ನಾಲಜಿಗೂ ಆಗ್ಬೇಕು, ಜೊತೆಗೆ ಓದುವಿಕೆಯಲ್ಲೂ ಆಗ್ಬೇಕು. ಆ ರೀತಿ ಓದುವಿಕೆಲ್ಲ ಆಗ್ಬೇಕು, ಪ್ರತಿನಿತ್ಯ ಓದ್ಬೇಕ್ರಿ. ಬಹುಶಃ ನಮ್ಗೆ ಅನ್ಸೋ ಮಟ್ಟಿಗೆ ಇವತ್ತು ಓದ್ಕೊಂಡು ಹೋಗ್ರಿ ಅಂತ ಹೇಳುವಂತ ಕಾಲನ ಹೋಗ್ಬಿಟ್ಟತ್ತ ಅನ್ಸುತ್ತೆ. ಎಲ್ಲರೂ ಮೊಬೈಲ್ಗಳನ್ನ ಕೈಯಾಗಿ ಇಟ್ಕೊಂಡು ನಾವು ಓದೋ ಪ್ರಮಾಣನ ಕಡಿಮೆ ಮಾಡ್ಕೊಂಡ್ಬಿಟ್ಟಿವಿ. ಸರಿಯಾಗಿ ಓದ್ತಾ ಇಲ್ಲ. ನಾವು ಓದದೇ ಇದ್ರೆ ನಾವು ಅಪ್ಡೇಟ್ ಆಗೋದಿಲ್ಲ, ನಾವು ಜ್ಞಾನ ಕೊಡ್ಲಿಕ್ಕೆ ಆಗಂಗಿಲ್ಲ. ಯಾವಾಗ ನಾವು ಓದಿಲ್ವ ಅಂದ್ರೆ ಮಕ್ಕಳು ಒಳ್ಳೆ ಎಜುಕೇಶನ್ ಕೊಡ್ಲಿಕ್ಕೆ ಆಗಂಗಿಲ್ಲ. ನಮ್ಮ ಗುಣಾತ್ಮಕ ಶಿಕ್ಷಣದಾಗ ನಾವು ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ದಯಮಾಡಿ ನಮ್ಮ ಶಿಕ್ಷಕರು ಓದ್ಬೇಕು ಅಂತಕ್ಕಂಥ ಕಳಕಳಿಯನ್ನು ಎವ್ರಿ ಡೇ ಒಂದು 10 ಪೇಜ್ ಆದ್ರೂ ಒಂದು 20 ಪೇಜ್ ಆದ್ರೂ ಯಾವ್ದು ಈ ಪುಸ್ತಕಗಳನ್ನು ಓದುವಂತ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಮಾತಿದೆ, ದ ಯಂಗ್ ಮ್ಯಾನ್ ಗ್ರಾಜುಯೇಟೆಡ್ ಯೆಸ್ಟರ್ಡೇ, ಇಫ್ ಹಿ ಸ್ಟಾಪ್ ಸ್ಟಡಿಂಗ್ ಟುಡೇ ಹಿ ವಿಲ್ ಬಿ ದ ಇಲಿಟರೇಟ್ ಆಫ್ ಟುಮಾರೋ ಅಂತ ಹೇಳ್ತಾ. ಒಬ್ಬ ವ್ಯಕ್ತಿ ನಿನ್ನೆ ಗ್ರಾಜುಯೇಟ್ ಆಗಿ ಇವತ್ತು ಓದೋದನ್ನು ನಿಲ್ಲಿಸಿದ್ರೆ ನಾಳೆ ಅವಿದ್ಯಾವಂತ ಅಂತ ಆಗ್ತಾನೆ ಅಂತ. ಅದರ ಅರ್ಥ ಏನಂತ ಹೇಳಿದ್ರೆ ಪ್ರತಿ ದಿವಸ ಕಾಲ ಬದಲಾಗ್ತದೆ, ಶಿಕ್ಷಣ ವ್ಯವಸ್ಥೆ ಬದಲಾಗ್ತದೆ, ಜಗತ್ತು ನಾಗಾಲೋಟದಿಂದ ಓದ್ತಾ ಇದೆ. ಅದಕ್ಕೆ ನಮ್ಮ ಮಕ್ಕಳು ನಮ್ಗೆ ಓದಬೇಕಾಗಿತ್ತು ಅಂದ್ರೆ ನೀನು ಅನ್ಎಜುಕೇಟೆಡ್ ಆಗೋದ್ ಬೇಡ, ಎಜುಕೇಟೆಡ್ ಆಗ್ಬೇಕು ಅಂತ ಹೇಳಿ ನೀನ್ ನಿರಂತರವಾಗಿ ಓದ್ತಾ ಇರಬೇಕು. ಪ್ರತಿ ದಿವಸ ಓದಿದ ವ್ಯಕ್ತಿ ನಮ್ಗೆ ಓದಿದ್ರೆ ಜ್ಞಾನ ಬಂದಿತ್ತು ಅಂದ್ರೆ ಖಂಡಿತ ಮಕ್ಕಳಿಗೆ ಅದನ್ನು ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಓದುವಂತ ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಉತ್ತಮವಾದಂತಹ ಶಿಕ್ಷಣವನ್ನು ಕೊಡುವಂತ ಪ್ರಯತ್ನ ಮಾಡೋಣ. ಅದ್ರ ಜೊತೆಗೆ ಮೊಬೈಲ್ಗಳನ್ನ ನನ್ನ ಕೈ ಮುಗಿದು ಕೇಳ್ತೀನಿ ನಮ್ಮ ಟೀಚರ್ಸ್ ಎಲ್ಲರಿಗೂ ಕ್ಲಾಸ್ನಾಗ ಕೇಳುವಂತ ಎಲ್ಲ ಮಾಡ್ತೀವಿ. ದಯಮಾಡಿ ತರಗತಿ ಕೋಳಿ ಹೋದ್ಮೇಲೆ ನಿಮ್ ಮೊಬೈಲ್ ಸ್ವಿಚ್ ಆಫ್ ಮಾಡಿ. ಒಂದ್ 45 ನಿಮಿಷ ನೀವು ಫೋನ್ ಸ್ವಿಚ್ ಆಫ್ ಮಾಡಿ ಜಗತ್ನ ಏನೂ ಪ್ರಾಯ ಆಗಿಲ್ಲ. ಇಲ್ಲ ನಾನು ಸ್ವಿಚ್ ಆಫ್ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದ್ರೆ ಸೈಲೆಂಟ್ ಮಾಡಿ. ಮಕ್ಕಳಿಗೆ ಪಾಠ ಮಾಡೋ ಹೊತ್ನಾಗ ರಿಂಗ್ ಟೋನ್ ಬರುತ್ತೆ ಅಂದ್ರೆ ಅವಾಗ ನೀವು ಒಳ್ಳೆ ವೇಗದಲ್ಲಿ ಪಾಠ ಮಾಡ್ತಿರ್ತೀರಿ, ಒಳ್ಳೆ ರೀತಿಯಿಂದ ಪಾಠ ಮಾಡ್ತಿರ್ತೀರಿ. ಅವಾಗ ಮಕ್ಕಳಿಗೆ ರಿಂಗ್ ಟೋನ್ ಬರುತ್ತೆ, ಮಕ್ಕಳೆಲ್ಲರ ಕಡೆ ಲಕ್ಷ್ಯ ಇರುತ್ತೆ, ನೀನ್ ಹಲವಂತ ಹೊರ ಹೋಗ್ತೀಯ, ಮಕ್ಕಳ ಮೂಡ್ ಡೈವರ್ಟ್ ಆಗಿರುತ್ತೆ. ಇಲ್ಲಿ ಗುಣಾತ್ಮಕ ಶಿಕ್ಷಣ ಏನ್ ಕೊಡ್ಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಇದು ಸರ್ಕಾರದ ಆದೇಶ ಇದೆ. ನಾನು ಯಾವಾಗಲೂ ಹೇಳ್ತೇನೆ, ಸರ್ಕಾರದ ಆದೇಶದಿಂದ ಬದಲಾವಣೆ ಆಗ್ತದೆ ಅನ್ನೋ ಸುಳ್ಳು. ಆದ್ರೆ ಅದನ್ನ ಅಳವಡಿಸುವ ಮನುಷ್ಯನ ಮನಸ್ಸಿನಿಂದ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಅದನ್ನ ಅಳವಡಿಸುವಂತ ಮನುಷ್ಯ ಅಥವಾ ನೌಕರದಾರ. ಈಗ ತರಗತಿ ಕೋಣೆಯಲ್ಲಿ ಮೊಬೈಲ್ಗಳನ್ನು ಒಯ್ಯಬಾರ್ದಂತ ಸರ್ಕಾರ ರೂಲ್ ಇದೆ, ಆದ್ರೂ ಕಣ್ ತಪ್ಪಿಸಿ ಒಳಗೆ ಒಯ್ದಿರ್ತಾರೆ. ಅವಾಗ ಪಾಠಗಳ ಹೊರತಾಗ ಮೊಬೈಲ್ಗಳು ರಿಂಗ್ ಬರುತ್ತೆ. ಅವಾಗ ನೀವು ಫೋನ್ ತಗೊಂಡು ಹೊರಗೆ ಹೋಗ್ತೀರಾ, ಮಕ್ಕಳ ಮೈಂಡ್ ಡೈವರ್ಟ್ ಆಗುತ್ತೆ. ಅವಾಗ ಮಕ್ಕಳಿಗೆ ಏನ್ ಶಿಕ್ಷಣ ಸಿಗುತ್ತೆ? ಮಕ್ಕಳೆಲ್ಲ ಡೈವರ್ಟ್ ಆಗ್ಬೋದು. ಹೊರಗೆ ಬಂದಾಗ ನಾ ಎಲ್ಲಿ ಬಿಟ್ಟಿದ್ಯಾ ಅಂತ ತಿಳ್ಕೊಂಡ್ರೆ ನೀವೇ ಬರ್ತೀರಿ. ಅವಾಗ ಮಕ್ಕಳಿಗೆ ಏನ್ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ರೀ? ಅದಕ್ಕೆ ದಯಮಾಡಿ ನಾನು ಕಳಕಳಿ ವಿನಂತಿ ನಿಮ್ಗೆಲ್ಲರಿಗೂ, ದಯಮಾಡಿ ನಾಳೆಯಿಂದ ನಮ್ಮ ಮಾತು ಕೇಳೋದಾದ್ಮೇಲೆ ನಾಳೆಯಿಂದ ಮೊಬೈಲ್ಗಳನ್ನ ತರಗತಿ ಕೋಣೆ ಒಯ್ಯದೇ ಬೇಡ. ಒಂದೇ ಒಯ್ಯೋದಾದ್ರೆ ಸ್ವಿಚ್ ಆಫ್ ಮಾಡಬೇಡಿ. ಅಂತೂ ನೀರಿಗೆ ಸ್ವಿಚ್ ಆಫ್ ಮಾಡಕ್ಕೆ ಸೈಲೆಂಟ್ ಇರ್ರಿ. ಸೈಲೆಂಟ್ ಇಟ್ಟು ಮಕ್ಕಳಿಗೆ ಒಳ್ಳೆ ಪಾಠ ಹೇಳುವಂತ ಪ್ರಯತ್ನ ಮಾಡ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ನಾವ್ ಯಾರು ಯೂಶಲಿ ನಮ್ಮ ಶಿಕ್ಷಣ ಇಲಾಖೆ ಒಳಗ ಯಾವುದೇ ಯೋಜನೆ ಟೀಕಾ ಮಾಡಬಾರ್ದು, ನಿಮ್ಗೆ ನೆನ್ಪಿಟ್ಕೊಟ್ಟು. ಯಾಕಂದ್ರೆ ಅನುಷ್ಠಾನ ಮಾಡುವಂತ ಸ್ಥಾನದಲ್ಲಿ ಇರುವಂತವ್ ನಾವು ಸರ್ಕಾರಿ ನೌಕರರಿದ್ದೀವಿ. ನಾವು ಒಳ್ಳೆ ಯೋಜನೆಗಳನ್ನು ಮಾಡ್ಬೇಕು, ಅವ್ರು ಅನುಷ್ಠಾನ ಮಾಡುವಂತವ್ರು. ನಾವು ಸರ್ಕಾರ ಏನೇ ಯೋಜನೆ ತಗೊಂಡ್ರೆ ಮಕ್ಕಳ ಹಿತಕ್ಕಾಗಿರ್ತಾರೆ. ನಾವು ಬಂದಾಗ ನೆಟ್ಟಿವ್ ಅಯ್ಯೋ ಇದು ಏನ್ ಮಾಡೋದು ಅಂತ ಯೋಚನೆ ಮಾಡ್ಬಿಟ್ರೆ ಅನುಷ್ಠಾನ ಮಾಡೋಣ ನೆಟ್ಟಿವ್ ಆದ್ರೆ ಅದು ಹೆಂಗ್ ಪರಿಣಾಮಕಾರಿ ಆಗುತ್ತೆ ಹೇಳ್ರಿ? ಅದಕ್ಕೆ ಯಾವುದೇ ಯೋಜನೆಗಳು, ಎಲ್ಲ ಯೋಜನೆಗಳು, ಯಾವುದೇ ವಿಚಾರಗಳು ಸರ್ಕಾರದಿಂದ ಬಂದಿದ್ದು, ಸ್ಕೀಮ್ಗಳಾಗಿರ್ಬೋದು, ಮಕ್ಕಳ ಕಲಿಕೆ ಬೀಳುವಂತ ವಿಚಾರಗಳಾಗಿರ್ಬೋದು, ಅವನ್ನೆಲ್ಲವನ್ನು ಖಂಡಿತವಾಗಿ ನಾವು ಮಾಡ್ಬೇಕಾಗಿತ್ತು ಅಂತಂದ್ರೆ ನಾವು ಪಾಸಿಟಿವ್ ಆಗಿರ್ಬೇಕು, ನಾವು ಸ್ವೀಕರಿಸಬೇಕು, ಅವನ್ನು ಟೀಕಾ ಮಾಡಬಾರ್ದು. ಅದನ್ನ ಟೀಕಾ ಮಾಡೋದ್ರಿಂದ ಒಳ್ಳೆ ಬೆಳವಣಿಗೆಲ್ಲ,
ನಮ್ಮ ನೌಕರಿ ಕೂತು ಬರ್ಬೋದು ಮತ್ತು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಇವೆಲ್ಲವನ್ನೂ ಹೇಳೋದ್ರ ಜೊತೆಗೆ ನಾನು ಇನ್ನೊಂದು ಅಂಶ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಏನಂದ್ರೆ ಒಟ್ಟು ಗುಣಾತ್ಮಕ ಶಿಕ್ಷಣ ಕೊಡಬೇಕಾದ್ರೆ ಇವೆಲ್ಲದರ ಜೊತೆಗೆ ಶಿಕ್ಷಕರ ಆರೋಗ್ಯ ಬಹಳ ಮುಖ್ಯ, ನಿನ್ ಫಿಟ್ನೆಸ್ ಬಹಳ ಮುಖ್ಯ. ನೀನು ಒಳ್ಳೆ ಉತ್ತಮವಾದ ಆರೋಗ್ಯವನ್ನ ಹೊಂದಿದ್ದರೆ ಲವಲವಿಕೆಯಿಂದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ತರಗತಿ ಕೊಡ್ಲಿಕ್ಕೆ ಸಾಧ್ಯ. ಇಫ್ ಯು ಡು ನಾಟ್ ಹ್ಯಾವ್ ಅ ಗುಡ್ ಹೆಲ್ತ್ ಯು ಕಾಂಟ್ ಗಿವ್ ಅ ಗುಡ್ ಎಜುಕೇಶನ್. ಯಾಕಂದ್ರೆ ನಿನ್ನ ಲವಲವಿಕೆ ಇಲ್ಲ ಅಂದ್ರೆ ನೋಡ್ರಿ, ನಿಮ್ ಮನೆ ಚೊರಾಗಿತ್ತು, ನೆಗಡಿ ಕಫ ಒಂಥರ ಕಿರಿಕಿರಿ ಇತ್ತು ಅಂದ್ರೆ ನೀವು ಅವತ್ತು ದಿವಸ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಲಿಕ್ಕೆ ಸಾಧ್ಯ. ಅವತ್ತೇನು ಬರ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲ ನನ್ನ ಸುಸ್ತ ಇದೆ ಅಂತ ಹೇಳಿ. ಹಂಗ ನೀನು ಫಿಟ್ನೆಸ್ ಇಲ್ಲ ಅಂದ್ರೆ, ನಿನ್ನ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಎವ್ರಿ ಡೇ ನೀನು ಅದೇ ರೀತಿ ಇದ್ಬಿಟ್ರೆ ವಾಟ್ ಬೆಸ್ಟ್ ಎಜುಕೇಶನ್ ಯು ಕ್ಯಾನ್ ಗಿವ್ ಟು ದಿ ಸ್ಟೂಡೆಂಟ್ಸ್? ನಿಮ್ ಕಡೆಗೆ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ರೀ? ಅದಕ್ಕೆ ದಯಮಾಡಿ ನನ್ಗೆ ಏನಂತ ಹೇಳಿದ್ರೆ, ಟೀಚರ್ಸ್ ಬೆಸ್ಟ್ ಹೆಲ್ತ್ ಹೊಂದ್ಬೇಕು, ಒಳ್ಳೆ ಆರೋಗ್ಯ ಇರ್ಬೇಕು, ದೈಹಿಕವಾದಂತ ಮತ್ತು ಮಾನಸಿಕ ಆರೋಗ್ಯ ಎರಡೂ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ದಿನನಿತ್ಯ ಒಂದಿಷ್ಟು ವಾಕ್ ಮಾಡ್ರಿ. ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು, ನಿಮ್ಮ ಕುಟುಂಬಕ್ಕೂ ಒಳ್ಳೇದು. ಜೊತೆಗೆ ಸಾಧ್ಯ ಆದ್ರೆ ಒಂದಿಷ್ಟು ಧ್ಯಾನ ಪ್ರಾಣಾಯಾಮ ಮಾಡ್ರಿ. ಅದರಿಂದ ಒಳ್ಳೆ ರೀತಿಯಿಂದ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಆ ಮೂಲಕವಾಗಿ ನೀವು ಒಳ್ಳೆ ಆರೋಗ್ಯ ಇದ್ದರೆ ನೀವು ಲವಲವಿಕೆಯಿಂದ ಇರ್ತೀರಿ, ಫಿಟ್ನೆಸ್ ಆಗಿರ್ತೀರಿ. ಅದರಿಂದ ನಿಮಗೂ ಒಳ್ಳೇದು, ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು, ನಿಮ್ಮ ಕುಟುಂಬಕ್ಕೂ ಒಳ್ಳೇದು. ನೀವು ಬಹಳ ದೀರ್ಘ ಆಯುಷ್ಯಗಳಾಗ್ತೀರಿ, ಲವಲವಿಕೆಯಿಂದ ಇರ್ತೀರಿ. ಆ ಮೂಲಕ ನಿಮ್ಮ ನೋಡಿ ಮಕ್ಕಳು ನಮ್ಮ ಸರ್ ಎಷ್ಟು ಆಕ್ಟಿವ್ ಇದ್ದಾರೆ ಅಂತ ತಿಳ್ಕೊಂಡು ಹೇಳಿ ನೀವು ಹೇಳಿದ್ದನ್ನೆಲ್ಲ ಕೇಳ್ತಾರೆ. ನಿಮ್ಗೆ ಹೇಳಕ್ ಒಂದು ತರಗತಿ ಕೋಣೆಯಲ್ಲಿ ಖುಷಿಯಾಗಿರ್ತೈತಿ. ಆದಷ್ಟೊಳಗೆ ನಿಮ್ಮ ಆರೋಗ್ಯ ಬಹಳ ಮುಖ್ಯ. ಆ ರೀತಿ ಇರುವಂತ ಪ್ರಯತ್ನ ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಂದು ಕೊನೆಯ ವಿನಂತಿ ಏನಂದ್ರೆ, ನಮ್ಮ ಶಾಲೆಗೆ ಮಕ್ಕಳು ಕಳಿಸ್ತಾರಲ್ರಿ, ಆ ಮಕ್ಕಳು ಆ ಮನೆಯ ಭಾಗ್ಯದ ಲಕ್ಷ್ಮಿಗಳಿದ್ದಾನೆ ಅಂತ ಅಮೂಲ್ಯವಾದಂತ ಮಕ್ಕಳು ನಿಮ್ ಶಾಲೆಗೆ ಕಳಿಸಿಕೊಡ್ತಾರೆ. ಅವ್ರು ತುಂಬಾ ಬುದ್ಧಿವಂತ ಮಕ್ಕಳು ನಿಮ್ ಶಾಲೆಗೆ ಕಳಿಸಿರ್ತಾರೆ. ಅದು ಬುದ್ಧಿವಂತರು ಅನ್ಕೊಳ್ತೀರಿ, ಇನ್ನೊಂದು ಕೊಡ್ಕೊಡ್ರಿ, ಅದ್ರ ಪ್ರತಿಯೊಬ್ಬ ಮನೆಯೊಳಗ ಇರುವಂತ ಮಗು ಬೆಲೆ ಕಟ್ಟಲಾರಂತ ಒಂದು ವಸ್ತು. ಅದಕ್ಕೆ ಇಷ್ಟೇ ಬೆಲೆ ಅಂತ ಕಟ್ಲಿಕ್ಕೆ ಆಗಲ್ಲ. ಅಂತ ಅಮೂಲ್ಯವಾದಂತ ಪ್ರತಿ ಮನೆಯ ಕನಸನ್ನ, ಪ್ರತಿ ಮನೆಯ ಭವಿಷ್ಯನ, ಪ್ರತಿ ಮನೆಯ ಒಂದು ಸಂಪತ್ತು ನಮ್ಮ ಶಾಲೆ ಕಳಿಸಿಕೊಟ್ಟಾಗ ಅದನ್ನ ನಾವು ಪ್ರಯೋಜನ ತೆಗೆದುಕೊಂಡು ಆ ಮಕ್ಕಳನ್ನ ಯಾವ ರೀತಿ ಪ್ರತಿ ಮನೆಯ ಭವಿಷ್ಯವನ್ನ ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡ್ತಾ, ಗುಣಾತ್ಮಕ ಶಿಕ್ಷಣದಲ್ಲಿ ಆ ಮಕ್ಕಳ ಮೇಲೆ ದೊಡ್ಡ ಪ್ರಭಾವವನ್ನು ಬೀರ್ತಾ ನಾವು ಖಂಡಿತವಾಗಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟು ನಮ್ಮ ವೈಯಕ್ತಿಕ ವ್ಯಕ್ತಿತ್ವನೇ ಮಕ್ಕಳ ಮೇಲೆ ಪ್ರಭಾವ ಬೀರುವಂಗಿತ್ತು ಅಂದ್ರೆ ಖಂಡಿತವಾಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಐತಿ. ಆ ಮೂಲಕವಾಗಿ ಶಿಕ್ಷಕರು ಬದಲಾದರೆ ಮಾತ್ರ ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಗುಣಾತ್ಮಕ ಶಿಕ್ಷಣಕ್ಕೆ ಸಾಧ್ಯ ಅಂತ ನನ್ನ ಮಾತನ್ನು ಹೇಳ್ತಾ, ಗುಣಾತ್ಮಕ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ಅನ್ನೋ ವಿಷಯವಾಗಿ ನಾನು ಇದುವರೆಗೆ ಮಾತನಾಡಿದ್ದೇನೆ. ನಂತರ ನನ್ನ ಜೊತೆಗೆ ಸಂವಾದ ಮಾಡ್ಲಿಕ್ಕೂ ನಿಮ್ಗೆ ಅವಕಾಶ ಇರುತ್ತೆ. ನನ್ನ ವಿಚಾರಗಳನ್ನು ಹೇಳುವಂತ ಪ್ರಯತ್ನ ಮಾಡಿದ್ದೀನಿ. ನಿಮ್ಮ ವಿಚಾರಗಳು ಬೇರೆ ಬೇರೆ ಇರಬಹುದು, ಆದ್ರೆ ನನ್ನ ಅನುಭವ, ನನ್ನ ಚಿಂತನೆಗಳು ಈ ರೀತಿ ಇದ್ದಾವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ವಿಶೇಷವಾಗಿ ಕರ್ನಾಟಕ ರಾಜ್ಯ ಶಿಕ್ಷಕರ ಒಂದು ಪ್ರತಿಭಾ ಪರಿಷತ್ತಿನ ಎಲ್ಲ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ವಿಶೇಷವಾಗಿ ನನ್ನ ತಾಲೂಕಿನ ಕ್ರಿಯಾಶೀಲ ಸಿಆರ್ಪಿಗಳಂತ ಗಂಗಾಧರ ಹಸ್ಬಿ ಅವರಿಗೆ ಮತ್ತು ಈ ಒಂದು ವೇದಿಕೆ ಮುಖ್ಯ ಶಿಕ್ಷಕರ ವೇದಿಕೆ ಮುಖ್ಯಸ್ಥರಾದಂತ ಶ್ರೀಮತಿ ನಮ್ಮ ಅತ್ತಾರ್ ಮೇಡಮ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ, ನಾನು ಮಾತನಾಡ್ತಾ ಎಲ್ಲ ಅಧಿಕಾರಿ ವರ್ಗದಲ್ಲಿ ಶಿಕ್ಷಕ ಬಂಧುಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಅರ್ಪಿಸಿ ನನ್ನ ವಿಚಾರವನ್ನ ಎಷ್ಟು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.